ಇವತ್ತು ಸ್ಲೈಡ್ಸ್ ತರಲಿಲ್ಲ. ಎಂಥ ಯೋಚನೆ ಮಾಡಿದೆ ಮಾಡುವ ಅಂತ, ಕೊನೆಗೆಲ್ಲ ಚಪಾತಿ ಇಡ್ಲಿ ದೋಸೆ ಎಲ್ಲ ಹಾಕಿ ಡಿಲೀಟ್ ಮಾಡಬೇಕಾಗ್ತದೆ. ಹಾಗೆ ಡಿಲೀಟ್ ಮಾಡಿ ಬಂದೆ. ಏಕಾದಶಿ ಅಂದರೆ ಏನು ತಿನ್ನಲಿಕ್ಕಿಲ್ಲ ಅಂತ ಅರ್ಥ. ಆದ್ದರಿಂದ ಏನು ತಿನ್ನಲಿಕ್ಕಿಲ್ಲ ಎನ್ನುವುದನ್ನು ತೋರಿಸುವುದು ಯಾಕೆ ಮತ್ತೆ? ಅದಕ್ಕೆ ಏನು ತಿನ್ನಲಿಕ್ಕೆ ಇಲ್ಲ ಅಂತ ಹೇಳಿಬಿಟ್ರೆ ಬರುವಾಗಲೇ ಖಾಲಿ ಕೈಯಲ್ಲಿ ಬಂದರಾಯ್ತಲ್ಲ ಅಂತ. ತಮಗೆಲ್ಲ ಏಕಾದಶಿ ಎನ್ನುವುದ್ರೆ ಏನು ಅಂತ ಗೊತ್ತುಂಟು ಅಂತ ತಿಳ್ಕೊಳ್ಳುತ್ತೇನೆ. ತಿನ್ನಲಿಕ್ಕಿಲ್ಲ ಅಂತ ಗೊತ್ತುಂಟು, ಉಪವಾಸ ಅಂತ ಗೊತ್ತುಂಟು. ಇಲ್ಲಿ ಗಮ್ಮತ್ತು ಗೊತ್ತುಂಟ? ಉಡುಪಿಯಲ್ಲಿ ಅಂದರೆ ಏಕಾದಶಿ ಇಟ್ಕೊಳ್ಳಿ, ಉಡುಪಿಯಲ್ಲಿ ಹೆಚ್ಚಾಗಿ ತಿನ್ನುವುದು ಏನನ್ನು ಹೇಳಿ? ಅಲ್ಲ ರೀ, ಹಾಗಲ್ಲ, ಏಕಾದಶಿ ಬಿಡಿ ಮಾರ್ಯಾರೆ. ಒಂದು ವರ್ಡನ್ನು ಹೊತ್ಕೊಂಡು ತರಲಿಕ್ಕೆ ನಾನು ಬಿಡಿ ಹೇಳಿದ್ನಲ್ಲ. ಇಲ್ಲ, ಉಡುಪಿಯಲ್ಲಿ ತಿನ್ನುವಂಥದ್ದು ಊಟದಲ್ಲಿ ಅಕ್ಕಿಯಲ್ಲಿ ಬೆಳತಿಗೆ ಅಲ್ವಾ? ಈಚೆ ಕಡೆಯಲ್ಲಿ ಅದು ವೈಟ್ ರೈಸ್ ಸಾರಿ. ಆಚೆ ಕಡೆಗೆ ಹೋದರೆ ಬೆಳತಿಗೆ ಎಲ್ಲ ತಿನ್ನುವುದು ಕಮ್ಮಿ. ಅಲ್ಲಿ ಕುಚ್ಚಿಗೆ ತಿನ್ನೋದು ಕೆಂಪಕ್ಕಿ, ರೆಡ್ ರೈಸ್ ಅಂತ ಹೇಳಲಿಕ್ಕಿಲ್ಲ ಬಿಡಿ, ಬಾಯ್ಲ್ಡ್ ರೈಸ್ ಹೇಳಿ ಕುಚ್ಚಿಗೆ ಹಾಕಿ ತಿನ್ನೋದು. ಅವ್ರು ಹೇಳೋದೇನು ಗೊತ್ತುಂಟ? ಉಡುಪಿಯವರಿಗೆ ಯಾವಾಗಲೂ ಏಕಾದಶಿ ಅಂತ. ಯಾಕೆಂದರೆ ಅವರು ಏಕಾದಶಿ ದಿವಸ ಬೆಳ್ತಿಗೆ ತಿನ್ನೋದು. ರಿಯಲ್ ಸತ್ಯ ವಿಷಯ. ಆಚೆ ಕಡೆ ಏಕಾದಶಿ ಅಂದರೆ ಅವರು ಬಾಯ್ಲ್ಡ್ ರೈಸ್ ತಿನ್ನೋದಿಲ್ಲ, ಕುಚ್ಚಿಗೆ ರೈಸ್ ತಿನ್ನೋದಿಲ್ಲ. ಯಾಕೆಂದರೆ ಅದು ಮೈಲಿಗೆ ಅಂತ ಬಾಯ್ಲ್ಡ್ ಅಲ್ವ, ಅದು ಒಂದು ಸರ್ತಿ ಬಾಯ್ಲ್ಡ್ ಆದ್ದರಿಂದ ಅದು ಯಾರೋ ನೀರು ಹಾಕಿ ಭತ್ತವನ್ನು ಬೇಯಿಸಿದ್ದು ಅಂತೇಳಿ. ಆವತ್ತು ಯಾಕೆ ಸುಮ್ಮನೆ ಯಾರೊಬ್ಬ ಹೇಳಿದ್ದಂತೆ, ಅವನು ನಾನ್ ವೆಜ್ ಅಂತೆ ಬದುಕಿನಲ್ಲಿ ಉದ್ದಕ್ಕೆ. ಅದು ಕೊನೆಗೆ ಅವನಿಗೆ ಇದು ಸೆಂಕೆ ಶುರುವಾಯಿತು, ಕೂಕೆ ಅಂದರೆ ಹೋಗ್ತಾ ಇಲ್ಲ ಗಾಳಿ ಮೂಗಿನಲ್ಲಿ, ಬಾಯಲ್ಲಿ ಹೇಳ್ಕೊಳ್ಳೋದು ಗಾಳಿ ಅವನು ಕೊನೆಗೆ. ಆಗ ಒಂದು ನುಸಿ ಒಳಗೆ ಹೋಯ್ತಂತೆ ಬಾಯಲ್ಲಿ ಗಾಳಿ ಹೇಳ್ಕೊಳ್ಳುವಾಗ. ಒಂದು ಪ್ರಾಯಶ್ಚಿತ್ತಕ್ಕೆ ಹುಡುಕಿದ ಜನರನ್ನು ಕಂಡಾಬಟ್ಟೆ ನಾನು ಸಾಯುವ ಹೊತ್ತಿನಲ್ಲಿ ನಾನ್ ವೆಜ್ ಆಯಿತು ಅಂತಲ್ಲ ಸಾಯಲಿಕ್ಕೆ, ನಾನು ವೆಜಿಟೇರಿಯನ್ ಇದ್ದೆ, ಇದು ಕರ್ಮ ಅಂತ ಹೇಳಿಕೊಂಡು ಬೊಬ್ಬೆ ಹಿಡಿದಂತೆ. ಹಾಗೆ ಅವರು ದಿನಾ ತಿನ್ನುವುದು ಕುಚ್ಚಿಗೆ, ಏಕಾದಶಿ ಹೋಗಿ ಬಾಯ್ಲ್ಡ್ ರೈಸ್ ತಿಂದು ಯಾಕೆ ಹಾಳಾಗಬೇಕು ಅಂತ ಹೇಳಿಕೊಂಡು ಆವತ್ತು ಬೆಳತಿಗೆ ತಿನ್ನೋದಂತೆ. ಕೊನೆಗೆ ಉಡುಪಿಯವರಿಗೆ ಯಾವತ್ತು ಏಕಾದಶಿಯೇ ಅವ್ರು ಹೇಳೋದು, ಬೆಳತಿಗೆ ತಿನ್ನ. ಅಂದರೆ ಅಷ್ಟೇ ಗೊತ್ತಿರೋದು, ನಿಜವಾಗಿ ಏಕಾದಶಿಯಂದು ಏನೇನು ತಿನ್ನಲಿಕ್ಕಿಲ್ಲ, ಏನು ಕುಡಿಲಿಕ್ಕೂ ಇಲ್ಲ. ನಿಜವಾದ ಊಟದ ಕಥೆ ಏನು ಅಂತ ಮೊದಲು ಹೇಳುತ್ತೇನೆ, ಆಗ ನಿಮಗೆ ಖುಷಿ ಆಗ್ತದೆ. ಒಂದೊಂದು ರೀತಿ ಹೇಳಿದ್ದೇ ಕಾಣ್ತದೆ ನಾನು. ಈಗ ಸಾಮಾನ್ಯವಾಗಿ ಒಂದು ಹೊತ್ತು ಊಟ ಮಾಡುವವನು ಯೋಗಿ ಅಂತ ಗೊತ್ತುಂಟು, 2 ಹೊತ್ತು ಊಟ ಮಾಡುವವನು ಭೋಗಿ ಅಂದರೆ ಅವನು ಭಾರಿ ಐಶ್ವರ್ಯವುಳ್ಳವ ಅಂತ ಅರ್ಥ. 3 ಹೊತ್ತು ಊಟ ಮಾಡುವವನು ರೋಗಿ ಅಂತ, 4 ಹೊತ್ತು ಊಟ ಮಾಡುವವನನ್ನು ಹೊತ್ತುಕೊಂಡು ಹೋಗಿ ಅಂತ. ಹಾಗಾದರೆ ನಮಗೆ ಲೆಕ್ಕ ಗೊತ್ತುಂಟು, ಆದರೆ ನಾವು ಅದನ್ನು ಆಚರಿಸ್ತೇವೆ ಎನ್ನುವುದರಲ್ಲಿ ಉಂಟು. ಈಗ 4 ಹೊತ್ತು ತಿನ್ನದವರು ಕೈ ಎತ್ತಿ ನೋಡುವ. ಹ್ಯಾಂಡ್ ಟು ಮೌತ್ ಎನ್ನುವುದು 4 ಟೈಮ್ಸ್, ದೇರ್ ಇಸ್ ನೋ ಎನ್ನುವುದು ಉತ್ತರ ಆಗಬೇಕು ನನಗೆ. ಅರ್ಥ ಆಯಿತು ನಾನು ಹೇಳಿದ್ದು? ಕೈಯಿಂದ ಬಾಯಿಗೆ ಅನ್ನುವ ಒಂದು ಫೀಚರ್ ಏನಿದೆ, ಇದನ್ನು 4 ಟೈಮ್ಸ್ ಯಾರು ಮಾಡೋದಿಲ್ಲ. ಅಂದರೆ ಬಿಟ್ಟು ಬೆಳಿಗ್ಗೆ ಒಂದು ಸರ್ತಿ ತಿನ್ನದವನು, ಮಧ್ಯಾಹ್ನ ಒಂದು ಸರ್ತಿ ತಿನ್ನದವನು, ಸಂಜೆ ಹೊತ್ತು ತಿನ್ನದವನು, ರಾತ್ರಿ 1 ಹೊತ್ತು ತಿನ್ನದವನು, ಇಂಥದ್ದು ಬೇಕು ನನಗೆ. 4 ಹೊತ್ತು ಮಿನಿಮಮ್ ಎಲ್ಲರೂ ತಿಂತಾರೆ. ಬೆಳಿಗ್ಗೆ ಟಿಫಿನ್ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಸಂಜೆ ಪುನಃ ಒಂದು ಟಿಫಿನ್ ಇರ್ತದೆ. ಸಾಯಂಕಾಲ ಹೆಚ್ಚಿನವರ ಮಕ್ಕಳು ಶಾಲೆಯಿಂದ ಬಂದಾಗೆಲ್ಲ ಕಾಫಿ ಒಟ್ಟಿಗೆ ಎಂಥದ್ದು ತಿನ್ನಲಿಕ್ಕೆ ಇದ್ದೇ ಇರ್ತದೆ. ಅದು ಕೆಲವೊಮ್ಮೆ ಈಗ ಕುಚ್ಚೆ ಸೀಸನ್ ಆದರೆ ಅದರದ್ದೇ ಎಲ್ಲ ಇರ್ತದೆ. ಲೈಟು ಎಲ್ಲ ಇಲ್ಲ, ಅದೆಲ್ಲ ಹೇಳಲಿಕ್ಕಿಲ್ಲ. ಲೈಟು ವೈಟ್ ಎಲ್ಲ ಪ್ರಶ್ನೆ ಇಲ್ಲ. ಒಂದು ಸತಿ ಒಬ್ಬನಿಗೆ ಹಾಗೆ ಆದದ್ದು, ಡಾಕ್ಟ್ರ್ ಹೇಳಿದ್ದಾನೆ, ಇನ್ನೆಲ್ಲ ನೀವು ತಿಂದದ್ದು ನೋಡಿದರೆ ಇಂಥ ಕುರ್ಚಿಯಲ್ಲಿ ಹಿಡಿಯುತ್ತಿಲ್ಲ ಇನ್ನು ನೀವು, ಇನ್ನೆಂತ ಮಾಡಬೇಕು ಹೇಳಿದರೆ ರಾತ್ರಿ ಮಲಗುವ 1-2 ಚಪಾತಿ 1 ಲೋಟ ಹಾಲು ಕುಡಿದು ಮುಗಿಸಬೇಕು. ಅವನು ಹೇಳಿದ್ದಂತೆ, ಸರ್ ಡಾಕ್ಟ್ರೇ ಅದು ರಾತ್ರಿ ಊಟಕ್ಕಿಂತ ಮೊದಲ ಮತ್ತೆಯ ಅಂತ. ನಮ್ಮ ಪುಣ್ಯಾತ್ಮನ ಕತೆ. ನೀವು ಆ್ಯಡ್ ಮಾಡಲಿಕ್ಕೆ ಎಲ್ಲರೂ ಸೇರಿಸ್ತಾರೆ, ಬಿಡಲಿಕ್ಕೆ ಯಾರು ಬಿಡೋದಿಲ್ಲ. ಎಂಥದೇ ಹೇಳಿ, ಎಂಥ ಶುಗರ್ ಇರಲಿ, ಎಂಥ BP ಇರಲಿ, ಮಾತ್ರೆ ಬೇಕಾದರೆ 2 ಜಾಸ್ತಿ ಕೊಡಿ. ಅದರ ಬದಲು ಬಿಡಲಿಕ್ಕೆ ಹೇಳಬೇಡಿ, ಡಯಟ್ ಮಾಡಲಿಕ್ಕೆ ಹೇಳಬೇಡಿ, ತೆಗಿಲಿ. ಯಾಕೆ ಮನೆಯಲ್ಲಿ ಒಬ್ಬರಿಗೆ ಒಂದು ಆಗಲೇಬೇಕು, ಇನ್ನೊಬ್ಬರಿಗೆ ಒಂದು ಆಗಲೇಬೇಕು. ಎಲ್ಲ ಟೇಸ್ಟ್ ನೋಡುವಾಗಲೇ ಹೊಟ್ಟೆ ತುಂಬುತ್ತದೆ ಇಲ್ಲಿ ಪ್ರತಿಯೊಂದು. ಅದಕ್ಕೆ ನಾನು ಹೇಳಿದೆ, 4 ಸರ್ತಿ ತಿನ್ನುವವನನ್ನು ಹೊತ್ಕೊಂಡು ಹೋಗಿ ಅಂತ ನೀವೇ ಗಟ್ಟಿ ಹೇಳಿರುವಾಗ ಈಗ ಅಕ್ಕಪಕ್ಕದವರ ಹತ್ರ ನಾವು ಬುಕ್ ಮಾಡಬೇಕಾಗ್ತದೆ. ಯಾಕೆ ನಾವೇ ಅಂತ ಹೇಳಿ. ಈಗ ಹೊತ್ಕೊಳ್ಳುವವರು ಯಾರು ಅಂತ ಎಲ್ಲರೂ 4 ಹೊತ್ತು ತಿಂದರೆ. ವಿಷಯ ಏನು ಅಂದರೆ,
ಸಹಜವಾಗಿ ಸಾಯಂ ಪ್ರಾತರ ಮನುಷ್ಯಾಣ ಭೋಜನ ದ್ವಿಧಂ ಸ್ಮೃತಂ ಅಂತ ನಿತ್ಯಕ್ಕೆ ಊಟ ಎನ್ನುವುದು ಇದ್ದದ್ದು ಎರಡೇ ಹೊತ್ತು ನಿತ್ಯಕ್ಕೆ. ಅಂದರೆ ಯಾವಾಗ ಅಂದರೆ ಮಧ್ಯಾಹ್ನ. ಮತ್ತೊಂದು ದೊಡ್ಡ ಸ್ಲೋಗನ್ ಉಂಟು, ಒಂದು ಸೂರ್ಯ ಇದ್ದಾಗ, ಒಂದಿನ ಹೇಳಿದೆ ನಾನು ನಿಮಗೆ, ಸೂರ್ಯ ಒಂದು ಇದ್ದಾಗ 2 ಸರ್ತಿ ತಿನ್ನಬಾರ್ದು ಅಂತ. ಭಾರಿ ಕಷ್ಟದ ವಿಷಯ. ಸೂರ್ಯ ಬೆಳಿಗ್ಗೆ ಬರ್ತಾನೆ 6, 6:15, 7 ಗಂಟೆಗೆಲ್ಲ. ಬಂದ ನಂತರ ಸಂಜೆ 6 ಗಂಟೆ 6:15, 6:45 ಹೋಗ್ತಾನೆ, ಅಸ್ತ ಆಗ್ತಾನೆ. ಇವನು ಇದ್ದಾಗ ಒಂದೇ ಸರ್ತಿ ಕೈ ಬಾಯಿಯ ಗಲಾಟೆ ಆಗಬೇಕು. ಅದು ಎಷ್ಟೊತ್ತು ಬೇಕಾದ್ರೆ ಮಾಡಿ ನೀವು. ಬೆಳಿಗ್ಗೆ ಬಂದ ತಕ್ಷಣ ಮಾಡಿ, ಮಧ್ಯಾಹ್ನ ಗಡದು ಕೂತ್ಕೊಂಡು ಮಾಡಿ, ಅವನು ಮುಳುಗೊತ್ತಿನಲ್ಲೇ ನಡೆಸಿ. ಏನಿದ್ದರೂ ಹಗಲಿನಲ್ಲಿ ಒಂದರಾಚೆಗೆ ತಿನ್ನಬಾರದು, ನೀರು ಕುಡಿಯಬಾರದು. ಕೆಲವರು ಬೈತಾರೆ ನನಗೀಗ, ನಾನು ಹೇಳ್ತೇನೆ ಮತ್ತೆ ಪೂರ್ತಿ. ನಿಮ್ಮ ಕ್ವಶನ್ ಇದ್ರ ಉತ್ತರ ಕೊಡು. ವಾಸ್ತವವಾಗಿ ನಮಗೆ ಹೇಳಿಸಿದ ರೀತಿ ಇದು ಡಯಟ್ ಅವರು ಕೊಟ್ಟ, ಶಾಸ್ತ್ರ ಕೊಟ್ಟದ್ದು. ಯಾರಾದರೂ ಏನಾದರೂ ತಿನ್ನುವುದಾದರೂ ಕುಡಿಯುವುದಾದರೂ ಒಂದೇ ಹೊತ್ತಿನಲ್ಲಿ ಮಾಡಿ, ಅದನ್ನು ಸೂರ್ಯ ಇದ್ದಾಗ ಒಂದೇ ಸರ್ತಿಂದ ಇಟ್ಟುಕೊಳ್ಳಿ. ಇನ್ನೇನಿದ್ದರೂ ಸೂರ್ಯ ಹೋದ ನಂತರ ರಾತ್ರಿ ಊಟ. ಹಗಲಿಗೆ ಊಟ ಒಂದು, ರಾತ್ರಿಗೆ ಊಟ ಒಂದು, ಇಷ್ಟೆ. ರಾತ್ರಿ ಮಲಗಿದ ನಂತರ ಬಾಯಿ ಮುಚ್ಚಬೇಕು. ಬೆಳಿಗ್ಗೆ ಎದ್ದ ನಂತರ ಬಾಯಿ ತೆರೀಲಿಕ್ಕಿಲ್ಲ. ಬೆಳಿಗ್ಗೆ ಎದ್ದ ನಂತರ ಜಪ, ಅನುಷ್ಠಾನ, ಪೂಜೆ, ಪುನಸ್ಕಾರ, ಓದು, ಅಧ್ಯಯನ ಎಲ್ಲ ನಡೆಸಬೇಕು. ಮಧ್ಯಾಹ್ನದ ನಂತರ ಊಟ ಮಾಡಲಿಕ್ಕೆ. ಯಾಕೆಂದರೆ ಎಲ್ಲರಿಗೂ ಉಂಟು ಹಾಗೆ ಜಪ, ತಪ, ಅನುಷ್ಠಾನ, ಪೂಜೆ, ಪುನಸ್ಕಾರ, ಓದು, ಅಧ್ಯಯನ ಎಲ್ಲ. ಹಾಗಾಗಿ ಅಡುಗೆ ಮಾಡುವವರು ಅಂತ ಒಂದು ಇಲ್ಲ. ಬೆಳಿಗ್ಗೆ ಎದ್ದುಕೊಂಡು 4 ಗಂಟೆಗೆ 3 ಗಂಟೆಗೆ ರೆಡಿ ಮಾಡುವುದು ಅದೆಲ್ಲ ಇಲ್ಲ. ಎಲ್ಲರೂ ಆ ಕೆಲಸದಲ್ಲಿದ್ದಾರೆ. ಮತ್ತು ನಿನ್ನೆ ಮಾಡಿಡ್ಬೋದು ಅಂದರೆ ಯಾತಯಾಮಂಗತರ ಸಂಪೂತಿ ಪರಿಷಿತಂಚೇತ್. ಕೃಷ್ಣ ಹೇಳ್ತಾನೆ, ನೀವು ನಿನ್ನೆ ಮಾಡಿದ್ದು ತಿಂದರೆ, ಹಳತ್ತಾದದ್ದನ್ನು ತಿಂದರೆ ಅದು ಅತ್ಯಂತ ತಾಮಸವಾದ ಆಹಾರ ಅಂತ ಹೇಳ್ತಾನೆ. ಆಹಾರದಲ್ಲಿ 3 ಪ್ರಕಾರ ಉಂಟು. ಅದು ವಾಸ್ತವವಾಗಿದೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಅದರ ಹಿಂದಿನ ದಿನದ್ದು ಪ್ರಿಪೇರ್ ಮಾಡುವಷ್ಟು ದರಿದ್ರರು ನಾವಲ್ಲ ತಿನ್ನುವಂಥದ್ದು. ಇಲ್ಲದವರಿಗೆಲ್ಲ ಸರಿ, ನಿನ್ನೆದ್ದು ಮೊನ್ನೆದ್ದು ಎಲ್ಲ ತಿನ್ನುವುದು, ಹೋದಲ್ಲಿ ಹೊತ್ಕೊಂಡು ಹೋಗುವುದೆಲ್ಲ. ಮನೆಯೇ ಇದ್ದಾಗ ಫ್ರೆಶ್ ತಿನ್ನುವುದು ಬೇಡ. ನಾವು ಫ್ರಿಜ್ಜಲ್ಲಿ ಇಡುವುದು, ಅಟ್ಟದಲ್ಲಿ ಇಡುವುದು, ನೆಲದಲ್ಲಿ ಇಡುವುದು, ಅದು ಕರ್ಮ ಇದೆಲ್ಲ. ಎಂಥದ್ದು ಹೂತಿಡುವುದು ಎಲ್ಲ, ಅಕ್ಕಪಕ್ಕದ ಮನೆಯಲ್ಲಿ ಇಡುವುದು, ಅಲ್ಲಿಂದ ತತ್ತು ತರೋದು, ಇದೆಲ್ಲ ಎಂಥದ್ದು ಆಗುವುದೇ ಇಲ್ಲ ಅಂತಾರೆ. ಇವತ್ತಿನ ಕಾಲದಲ್ಲಿ ನಾವು ಏನೆಲ್ಲ ಅನ್ಯಾಯ ಮಾಡ್ತೇವೆ, ಶಾಸ್ತ್ರಕಾರರು ಹಿಂದೆ ಅದನ್ನು ಗಮನಿಸಿ ಅದಕ್ಕೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅವರು ಆಗುವುದೇ ಎಲ್ಲ ಹೇಳಿಬಿಟ್ಟಿದ್ದಾರೆ. ಇವತ್ತಿವತ್ತು ಮಾಡುವುದನ್ನು ಅವರು ಲೆಕ್ಕ ಕೊಟ್ಟಿದ್ದಾರೆ. ಮಾಡಿ ನಂತರ 3 ಗಂಟೆ ನಂತರ ತಿನ್ನಬೇಡಿ ಅಂತಾರೆ ಅವರು. ಅದನ್ನು ಬೆಳಗ್ಗೆ ಬಂದವ 7-8 ಗಂಟೆಗೆ ಅಡುಗೆ ಶುರು ಮಾಡಿದವ 10-11 ಗಂಟೆಗೆ ಮುಗಿಸ್ತಾನೆ, ಆ ನಂತರ ಊಟ ಮಾಡುವುದೇ. ನಾವು ಬೆಳಿಗ್ಗೆ 6 ಗಂಟೆ ಮಾಡಿದ್ದನ್ನು ಮಧ್ಯಾಹ್ನ 12 ಗಂಟೆ ತಿನ್ನಲಿಕ್ಕಿಲ್ಲ, ರೆಡಿಯಾಗಿದ್ದರೆ ಊಟ. ಯಾತಯಾಮ ಅಂದರೆ ಒಂದು ಯಾಮ 3 ಗಂಟೆ ಕಳೆಯಬಾರ್ದು ಯಾವುದೇ ಡಿಶ್ಶಿಗೆ. ಅಂದರೆ ಪರಿಣಾಮ ಬೇರೆ ಆಗ್ತದೆ ಅಂತ, ಅದರಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಇಷ್ಟು ಸ್ಪಷ್ಟ ಹೇಳಿರುವಾಗ, ಪ್ರತಿಯೊಬ್ಬರಿಗೆ ಅವರವರದ್ದೇ ಕೆಲಸ ಇರಲಿಕ್ಕೆ ಹೋಗಿ, ಸಾಧನೆ ಇರಲಿಕ್ಕೆ ಹೋಗಿ, ಎಲ್ಲರೂ ಬೆಳಿಗ್ಗೆ ನಂತರವೇ 9-10 ಗಂಟೆ ನಂತರವೇ ಅಡುಗೆ ಶುರು ಮಾಡೋದು, 12-1 ಗಂಟೆಗೆ ಊಟ ಮಾಡೋದು, ಆನಂತರ ಇನ್ನೊಂದು ಊಟಕ್ಕೆ ಮತ್ತೆ ಪುನಃ 6 ಗಂಟೆ ನಂತರ ಶುರು ಮಾಡೋದು, 9 ಗಂಟೆ ಊಟ ಮಾಡೋದು. ಮಧ್ಯಾಹ್ನದ್ದೇ ಉಳಿಸಿದ್ದು ಇಡುವುದು ಅಂತ ಅಲ್ಲವೇ ಇಲ್ಲ, ಉಳಿಸಲಿಕ್ಕೆ ಇಲ್ಲ. ಇವತ್ತು ಮಧ್ಯಾಹ್ನದ್ದೇನು 3 ದಿನದ್ದು ಉಳಿಸ್ತೇವೆ ಕೆಲವೊಮ್ಮೆ, ಅದೊಂದು ಸ್ವಲ್ಪ ಬೇರೆ ಮಾಡುವ. ಅದು ಇವತ್ತು ಇಡ್ಲಿ ಇದ್ದದ್ದನ್ನು ಪಲಾವ್ ಮಾಡುವ ಹೇಳಿಕೊಂಡು ಎಂಥದ್ದು ಹೆಸರು ಬೇರೆ ಮಾಡೋದು ಒಂದನ್ನೇ. ಓ, ನಾನು ಕೆಲಸಕ್ಕೆ ಹೋಗುವವರನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಮತ್ತೆ ಉತ್ತರ ನಾನು ಹೇಳುವುದೇನು ಹೇಳುತ್ತೇನೆ ಅದನ್ನು ಚೆನ್ನಾಗಿ ಕೇಳಿಕೊಳ್ಳಿ. ಹಿಂದಿನ ಕ್ರಮ ಅಂತ ಹೇಳಿದೆ, ಅದಕ್ಕೆ ನಾನು ಆಗಲೇ ಹೇಳಿದೆ ನೀವೆಲ್ಲ ಬೈಬೋದು ಮತ್ತೆ ಅಂತ. ನಿಮಗೆ ಏಕಾದಶಿ ಅಂದರೆ ಏನಿತ್ತು ಅಂತ ತಿಳಿಸ್ತೇನೆ. ಮೊದಲು ಹೇಳೋದಕ್ಕಿಂತ ನಾನು ಹೇಳ್ತೇನೆ ಈಗ ಏನು ಅಂದರೆ, ನಾನೇ ಹಾಗಿದ್ದೆ ಅಂತ. ಅದಕ್ಕೆ ನಿತ್ಯೋಪವಾಸ ಅಂತ ಇದಕ್ಕೊಂದು ಕಥೆ ಹೇಳ್ತೇನೆ, ನಾನು ಹತ್ರ ಮಾತಾಡುವ. ಒಂದು ಸರ್ತಿ ವಿಶ್ವಾಮಿತ್ರ ಒಂದು ಕಡೆಯಲ್ಲಿದ್ದಾನೆ, ಇನ್ನೊಂದು ಕಡೆಯಲ್ಲಿ ವಸಿಷ್ಠ ಇದ್ದಾನೆ. ಆಗ ಅವರು ಮಾತಾಡಿಕೊಳ್ಳುವುದು, ಯಾರು ನನಗೆ ಆಹಾ ಹೇಳೋದು ಬೇಡ, ಎಚ್ಚರ ಇದ್ದಾರೆ ಇಲ್ವಾ ಅಂತ ನಾನು ಯಾರನ್ನು ಕೇಳುವುದೂ ಇಲ್ಲ. ನಿಮ್ಮ ಉಸಿರಾಟದಿಂದಲೇ ನನಗೆ ಎಚ್ಚರ ಗೊತ್ತಾಗ್ತದೆ. ಇಷ್ಟು ಕ್ಯೂಸೆಕ್ ಗಾಳಿಗಳು ಇಲ್ಲಿಂದ ಖಾಲಿ ಆದವು, ಮಾಯವಾದವು, ಹಾಳಾದವು ಅನ್ನುವ ಲೆಕ್ಕಾಚಾರ ವೈಜ್ಞಾನಿಕವಾಗಿ ಮಾಡಿಕೊಂಡಾಗ ಅರ್ಥ ಆಗ್ತದೆ. ಈಗೇನಾಯ್ತು ಗೊತ್ತುಂಟ, ವಸಿಷ್ಠ ಹೇಳಿ ಕಳಿಸಿದ ಅವರ ಶಿಷ್ಯನಲ್ಲಿ ಊಟ ಕೊಟ್ಟುಕೊಂಡು ತಗೊಂಡು ಹೋಗಿ ಅಲ್ಲಿ ವಿಶ್ವಾಮಿತ್ರ ಜಪ ಮಾಡ್ತಾ ಇದ್ದಾನೆ, ಕೊಟ್ಟು ಬಾ ಅಂತ. ಆಗ ಮಧ್ಯೆಯಲ್ಲಿ ನದಿ ಯಮುನೆ, ಅದು ನೀರು ತುಂಬಿ ಹರಿತಾ ಉಂಟು. ಅವ ಹೇಳ್ತಾನೆ ಹಿಂದೆ ಬಂದು, ವಸಿಷ್ಠರೇ ಆಚೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಯಮುನೆ ಅಡ್ಡ ಇದೆ, ತುಂಬಿ ಹರಿತಾ ಇದೆ, ಎಂತ ಮಾಡೋದು ಅಂತ.
ನಿತ್ಯೋಪವಾಸಿಯವನಿಗೆ ಹೋಗ್ತೇನೆ ಊಟಕ್ಕೆ ಕೊಡಲಿಕ್ಕೆ ಅಂತ ಹೇಳ. ಅವಾಗ ಹೇಳಿದ ನಿತ್ಯೋಪವಾಸದವನಿಗೆ ನಾನು ಊಟ ಕೊಡ್ಲಿಕ್ಕೆ ಹೋಗುದು ಅಂತ. ಯಮುನೆ ದಾರಿ ಬಿಟ್ಲು, ತಗೊಂಡೋಗಿ ಊಟ ಕೊಟ್ಟ. ಊಟ ಮುಗಿಯಿತು, ಅವನು ಮತ್ತೆ ಬರಲಿಕ್ಕೆ ಹೊರಟಾಗ ಮತ್ತೆ ವಿಶ್ವಾಮಿತ್ರರಿಗೆ ಹೇಳ್ತಾರೆ, ನಾನು ಹೋಗ್ಬೇಕಲ್ಲ ಆಚೆ, ಯಮುನೆ ತುಂಬಿದೆ ಅಲ್ವಾ. ನಿತ್ಯ ಬ್ರಹ್ಮಚಾರಿ ಹತ್ರ ಹೋಗ್ತೇನೆ ಹೇಳಿದಲ್ಲಿ ನಿತ್ಯ ಬ್ರಹ್ಮಚಾರಿ ಹತ್ರ ಹೋಗ್ತೇನೆ ಅಂತ. ಜಾಗ ಬಿಟ್ಟಿದ್ದು ಯಮುನೆ ವಸಿಷ್ಠರಲ್ಲಿ ಬಂದ. ವಸಿಷ್ಠರಲ್ಲಿ ಕೇಳ್ತಾನೆ, ವಸಿಷ್ಠರೇ ಅಂತ ನಿಮಗೆ ಹೆಂಡತಿ ಇದ್ದಾಳಲ್ಲ? ಇದ್ದಾಳೆ. ಮತ್ತೆ ಅರುಂಧತಿ? ಹೌದು, ನನ್ನದೇ ಹೆಂಡತಿ. ಎಲ್ಲರೂ ಕೇಳ್ತಾರೆ ವಸಿಷ್ಠಸ್ಯ ಅರುಂಧತಿ ಇದೆ, ಎಲ್ಲರಿಗೆ ಆಶೀರ್ವಾದ ಮಾಡುವ ವಸಿಷ್ಠ ಅರುಂಧತಿ ಅಂತ ನಕ್ಷತ್ರ ತೋರಿಸ್ತಾರೆ, ಓ ಅಲ್ಲಿ ನೋಡಿ ಅಂತೇಳಿ. ಮತ್ತು ನನಗೆ ಅರ್ಥ ಆಗೋದಿಲ್ಲ, ನೀವು ಹೇಳ್ತೀರಿ ಊಟ ಕೊಟ್ಟು ಬಾ ಅಂತ, ನಿತ್ಯೋಪವಾಸಿ ಎಡೆಗೆ ಅಂತ, ಅವನು ಹೇಳ್ತಾನೆ ನಿತ್ಯ ಬ್ರಹ್ಮಚಾರಿಗೆ ಅಂತ. ಅದು ವ್ಯವಸ್ಥೆ ಉಂಟು, ಏನು ಗೊತ್ತುಂಟ? ಹಗಲಿಗೆ ಒಮ್ಮೆ ಊಟ, ರಾತ್ರಿಗೆ ಒಮ್ಮೆ ಊಟ, ನಡುವೆಗೇನನ್ನು ಯಾರು ತಿನ್ನುವುದಿಲ್ಲ ಅವನು ನಿತ್ಯೋಪವಾಸಿ ಅಂತ ಅರ್ಥ. ಯಾರು ತನ್ನ ಹೆಂಡತಿಯಲ್ಲಿ ಋತುಕಾಲದಲ್ಲಿ ಮಾತ್ರವೇ ಗಮನ ಮಾಡಿಕೊಂಡು ಮಕ್ಕಳನ್ನು ಪಡಿತಾನೋ ಅವನು ನಿತ್ಯ ಬ್ರಹ್ಮಚಾರಿ ಅಂತ ಅರ್ಥ. ಆಟಕ್ಕೋಸ್ಕರ ಅಲ್ಲ ಹೆಂಡಸು ಅನ್ನೋ ನೆಲೆಯಲ್ಲಿ ಬಳಸಿಕೊಳ್ಳುವವ ಅಂತ. ಇಷ್ಟೇ ಶಾಸ್ತ್ರೀಯವಾಗಿ ಬದುಕುವುದು ಅಂದರೆ. ಹಾಗೆ ನಾನು ನಿತ್ಯೋಪವಾಸಿಯಾಗಿ ಇದ್ದೆ. ಮಧ್ಯಾಹ್ನ ಊಟ ಮಾಡಿದರೆ ಮುಗಿದೋಯ್ತು, ಆಗಲೇ ನೀರು ಕುಡಿಲಿಕ್ಕೆ, ಆಗಲೇ ಹಣ್ಣು ತಿನ್ನಲಿಕ್ಕೆ ಏನಿದ್ರು. ಮಧ್ಯಾಹ್ನ ನಂತರ ಮುಗಿದರೆ ಮತ್ತೆ ರಾತ್ರಿಯೇ ಊಟ ಮಾಡಲಿಕ್ಕೆ, ಏನಿದ್ರು ಕುಡಿಲಿಕ್ಕೂ ಆಗಲೇ. ಆವತ್ತು ಬಿಟ್ಟರೆ ಇದು ಮರುದಿನ ಮಧ್ಯಾಹ್ನಕ್ಕೆ. ಇದು ಎಷ್ಟರ ಮಟ್ಟಿಗೆ ಕೇಳಿದರೆ ಇದು ಒಂದೆರಡು ದಿನ ಅಲ್ಲ, ನವಮಿವರೆಗೆ. ದಶಮಿಯಂದು ಮಧ್ಯಾಹ್ನ ಮಾತ್ರ ಊಟ, ರಾತ್ರಿ ಇಲ್ಲ, ಏನು ಸಹ ಫಲಾರವಿಲ್ಲ. ಇದು ಊಟ ಇಲ್ಲ ಸರಿ, ಫಲಾರ ಹೇಳಿದ್ರೆ ಸುಮಾರು ಜನ ಬರ್ತಾರೆ ಅಲ್ಲಿ. ಕೆಲವರು ರಾಘೇಂದ್ರ ಆರಾಧನೆ ಗುರುವಾರ ಎಲ್ಲ ಹೇಳೋದುಂಟು, ನಮಗೆ ಊಟ ಬೇಡ, ಫಲಾರ ನೋಡಿದರೆ 12 ಚಪಾತಿ ಹೋಗ್ತದೆ, ಮತ್ತು ಅದು ಅವಲಕ್ಕಿ ಕಲಸಿದ್ದು ಮೊಸರಿದ್ದೊಂದು ಡಬ್ಬ ಹೋಗ್ತದೆ. ಗೌಜಿ ನೋಡಿದರೆ ಮತ್ತೆ ಹಣ್ಣು ಇದು ಎಂಥದ್ದು ಹೇಳ್ತಾರೆ, ಪಲ್ಯ ಅದೆಲ್ಲ ಆಗ್ತದೆ. ಅನ್ನ ಒಂದು ಬಿಟ್ಟರೆ ಮತ್ತೆಲ್ಲ ಬರ್ತದೆ ಅಲ್ಲಿಗೆ. ಆಗಲ್ಲ. ದಶಮಿ ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಏನೂ ಇಲ್ಲ, ನೀರು ಇಲ್ಲ, ಹಣ್ಣು ಇಲ್ಲ. ಏಕಾದಶಿ ಇಡೀ ಉಪವಾಸ. ಆನಂತರ ದ್ವಾದಶಿ ಬೆಳಿಗ್ಗೆ ಊಟ ಮಾಡಲಿಕ್ಕೆ, ನೀರು ಕುಡಿಲಿಕ್ಕೆ, ಊಟ ಮಾಡಲಿಕ್ಕೆ, ಮತ್ತೆ ಆ ದಿನ ಏನೂ ಇಲ್ಲ. ಮತ್ತೆ ತ್ರಯೋದಶಿ ಮಧ್ಯಾಹ್ನ ಊಟ. ಏಕಾದಶಿ ಫಲಪ್ರೇಪ್ಸು ತ್ಯಜೇದ್ ಭುಕ್ತ ಚತುಷ್ಟಯಂ ಅಂತ. ಏಕಾದಶಿ ನಿಮಗೆ ಉಪವಾಸ ಮಾಡಿದ ಫಲ ಬರಬೇಕಾ, 4 ಊಟ ಬಿಡಬೇಕು ಅಂತ. 4 ಊಟ ಎಲ್ಲಿ ಬಿಟ್ಟದ್ದು? ದಶಮಿ ರಾತ್ರಿ 1 ಊಟ ಬಿಟ್ಟದ್ದು, ಏಕಾದಶಿ 2 ಊಟ ಬಿಟ್ಟದ್ದು, ದ್ವಾದಶಿ ರಾತ್ರಿ ಊಟ ಬಿಟ್ಟದ್ದು. 4 ಊಟ ಬಿಟ್ಟರೆ ಏಕಾದಶಿ ಉಪವಾಸ ಮಾಡಿದವನಿಗೆ ಫಲ ಬರ್ತದೆ. ಅಂದರೆ ಬಾಡಿಯಲ್ಲಿ ಆ ರೀತಿಯಾದ ಏನೊಂದು ವ್ಯತ್ಯಾಸ ಆಗಬೇಕು ಅವನಿಗೆ. ಅದು ಆಗಲಿಕ್ಕೆ ಅವನು ದಶಮಿ, ದ್ವಾದಶಿ, ಏಕಾದಶಿ 3 ದಿನವನ್ನು ಕ್ಲಬ್ ಮಾಡಿ, ಅಂದರೆ ಬಂದದ್ದೇನೇನು ಗೊತ್ತಾಯ್ತು. ಆ ಪ್ರಕಾರದಲ್ಲಿ ನಾನು 10-20 ವರ್ಷ ಇದ್ದೆ. ಮಾಡಲಿಕ್ಕೆ ಆಗ್ತದೆ, ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅದು ಹೇಗಾಗಿದೆ ಇವತ್ತು ಕೇಳಿದರೆ, ಇವತ್ತು ಆಹಾರದಲ್ಲಿನ ಏನೊಂದು ಗಟ್ಟಿತನ ಇದೆ, ತಾಜಾತನ ಇದೆ, ಅದು ಇಲ್ಲ ಈಗ. ನಾವು ಒಂದು ಊಟ ಮಾಡಿದಾಗ ನಮಗೆ 3 ದಿನಕ್ಕೆ ಬೇಕಾದಷ್ಟು ಕ್ಯಾಲೋರಿಗಳು ದೇಹದಲ್ಲಿ ತುಂಬ ಕೆಲಸ ಮಾಡಿದ್ರು. ಹೊರಗೆ ಹೇಳಿದ್ರು ಕೆಲಸ ಮಾಡಿದರೆ ಅಂತ. ಕೆಲಸ ನಮ್ಮ ಲೆಕ್ಕಾಚಾರದಲ್ಲಿ ಮಾಡಿದರೆ ಜಾಸ್ತಿ ಆಗುವುದಿಲ್ಲ, ಅಭ್ಯಾಸ ಇದ್ದಷ್ಟು ಮಾಡಿದರೆ ಹೆಚ್ಚು ಹೋಗುವುದಿಲ್ಲ, ಓವರ್ ಮಾಡಿದರೆ ಹೆಚ್ಚು ಕಮ್ಮಿ ಆಗ್ತದೆ. ಆದ್ದರಿಂದ ದಶಮಿ ದಿನತ್ರಯದಲ್ಲಿ ವಾಸ್ತವವಾಗಿ ಅಂಥ ಕೆಲಸ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಗುಟ್ಟು ಹೇಳಲಿಲ್ಲ ನಿಮಗೆ. ಏಕಾದಶಿ ದಿವಸ ದಶಮಿ ಮತ್ತು ದ್ವಾದಶಿ ಊಟ ಮಾಡುವವರಿಗೆ ಒಂದು ಕಿವಿ ಮಾತುಂಟು. ಏನು ಕೇಳಿದರೆ, ಅಕ್ಷಾರ ಲವಣ ಸರ್ವೇ ತಿಷ್ಟದ್ದೊಂದು ಚೈಕ ಭೋಜನ ಅಂತ. ಒಂದು ಊಟ ಮಾಡುವವರು, 2ನೇ ಊಟ ಇಲ್ಲದವರು ಉಪ್ಪು ಹುಳಿ ಖಾರ ಹಾಕ್ಕೊಳ್ಳಿಕ್ಕಿಲ್ಲ ಅಂತ. ಅನ್ನದೊಟ್ಟಿಗೆ ಸಾರು, ಹುಳಿ, ಪಲ್ಯ ಅದೆಲ್ಲ ಇಲ್ಲ, ಖಾಲಿ ಹಾಲಿನಲ್ಲಿ ಊಟ. ಹಾಲಿನಲ್ಲಿ ಊಟ ಮಾಡಿದರೆ ಅಷ್ಟು ಒಳ್ಳೆ ಕೆಲವರು ಇರ್ತದೆ ಅವನಲ್ಲಿ. ತುಪ್ಪದಲ್ಲಿ ಊಟ ಮಾಡಿದ ಹಾಲು ತುಪ್ಪ ಆಗ್ತದೆ, ಮತ್ತು ಸಿಹಿ ಪದಾರ್ಥ ಆಗ್ತದೆ, ಬೆಲ್ಲ ಆಗ್ತದೆ, ಸಕ್ಕರೆ ಆಗ್ತದೆ. ಬೇಕಾದರೆ ಸಕ್ಕರೆ ಆಗ ತಯಾರು ಮಾಡ್ತಿರಲಿಲ್ಲ ಬಿಡಿ. ಅಂತೂ ಉಪ್ಪು ಹುಳಿ ಖಾರ ಇಲ್ಲ. ಉಪ್ಪು ಹುಳಿ ಖಾರ ಇಲ್ಲದೆ ಊಟ ಮಾಡಬೇಕು ಯಾವಾಗ? ದಶಮಿಯು ಮತ್ತು ದ್ವಾದಶಿಯು. ಆಗ ಬಾಡಿಯಲ್ಲಿ ಒಂದು ರೀತಿಯಾದ ನಮಗೆ ವಿಶೇಷವಾದ ಶಕ್ತಿ, ಎನರ್ಜಿ ಉತ್ಪತ್ತಿ ಆಗ್ತದೆ. ಇದನ್ನು ಪರ್ಮನೆಂಟ್ ಮಾಡುವಾಗ ಗೊತ್ತಾಗ್ತದೆ. 1-2 ದಿನ ಮಾಡುವಾಗ, 1-2 ಸತಿ ಮಾಡುವಾಗ ಎಂಥದ್ದು ವ್ಯತ್ಯಾಸ ಕಾಣುವುದಿಲ್ಲ. ಅದು ಕೆಲವರೆಲ್ಲ ಯಾವುದೋ ಒಂದು ಒಳ್ಳೆ ಶಿಬಿರ ಎಲ್ಲ ಬಂದಾಗ ಅದು ಪಾನ ಮುಕ್ತ ಎಲ್ಲ ಹೇಳ್ತಾರಲ್ಲ, ಹಾಗೆ ಇನ್ನು ನಾನು ಕುಡಿಯುವುದಿಲ್ಲ ಅಂತ ಹೇಳಿ. ನಮ್ಮಲ್ಲಿ ಒಬ್ಬ ಇದ್ದ B.Ed ಮಾಡುವಾಗ, ಅವನು ನಶೆ ಹಾಕುವುದು ಮೂಗಿಗೆ. ನಾನು ಕೊನೆಗೆ ಹೇಳಿದ್ದೆ, ಮಾರೆಯ ತಿರುಪತಿ ಅಂತ, ನಾನು ಅಲ್ಲಿ B.Ed ಮಾಡಿದವ, ತಿರುಪತಿ ಅಂತ ಕ್ಷೇತ್ರದಲ್ಲಿ ಮಾರೆ ಒಂದು ಎಂಥದ್ದು ಬಿಟ್ಟು ಹೋಗಲಿಕ್ಕೆ ಪ್ರಯತ್ನ ಮಾಡು, ಈ ನಶ್ಯವನ್ನು ಬಿಟ್ಟಿದ್ದೇನೆ ಮಾಡು. ಆಯಿತು ಅಂದ. ನನ್ನದು ನಶ್ಯವನ್ನು ಬಿಟ್ಟಿದ್ದೇನೆ ಅಂದ. 3ನೇ ದಿನ ನೋಡ್ತೇನೆ ಅವನಿಗೆ ಹೇಳಿ ಒಂದು ಡಬ್ಬ ಉಂಟು. ಎಂತ ಮಾರ ಇದು? ಮತ್ತೆ ಅದು ಆ ಡಬ್ಬ ಹಾಕಿದ್ದು ಕಾಣಿಕೆಗೆ, ಇದು ಬೇರೆ ಉಂಟು. ಅಂದರೆ ಮನುಷ್ಯನಿಗೆ ಮತ್ತೆ ಅದು ಕ್ರೇಜಿ ಆಗ್ತದೆ, ಬಿಟ್ಟು ಹೋಗುವುದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇದು ನಿಜವಾದ ಏಕಾದಶಿಯ ಕ್ರಮ.
ಇವತ್ತು ಅಂತಹ ಕ್ರಮಗಳು ಬಿದ್ದೋಗಿವೆ. ಇವತ್ತು ನಾವು ಸಿಕ್ಕಾಬಟ್ಟೆ ಸಿಕ್ಕಿದಾಗೆಲ್ಲ ತಿಂತೇವೆ, ಕುಡಿತೇವೆ. ಯಾಕೆ ಅಂತ ಕೇಳಿದರೆ, ಒಂದು ನಮ್ಮ ದೇಹದಲ್ಲಿರತಕ್ಕ ನಿಶಕ್ತಿ, ಇನ್ನೊಂದು ಪರಿಸರದಲ್ಲಿ ಇರತಕ್ಕಂಥ ವಾತಾವರಣದ ಮಾಲಿನ್ಯ, ಜೊತೆಯಲ್ಲಿ ಆಹಾರದ ದೋಷಗಳು. ಆವತ್ತಿನ ಊಟ ಇವತ್ತು ಸರಿ ಇಲ್ಲ. ಇವತ್ತು ಅವನು ಹೇಳಿದಾಗೆ ಕೆಲವೊಮ್ಮೆ ಸ್ಟೀಮ್ ರೈಸ್ ಬರ್ತದೆ, ಬಾಯ್ಲ್ಡ್ ರೈಸ್ ಆಗ್ತದೆ, ಇನ್ನು ಯಾವುದೋ ಬಗೆಯದರೆಲ್ಲ ಸೇರಿಕೊಳ್ತಾರೆ, ಫರ್ಟಿಲೈಸರ್ ಎಂಥದೋ ಹಾಕಿರ್ತಾರೆ. ಈಗಲೇ ಮತ್ತೆಂಥದ್ರಲ್ಲಿ ಪ್ಲಾಸ್ಟಿಕ್ ರೈಸನ್ನೇ ಸೇರಿಸಿರ್ತಾರೆ, ಪ್ರೋಟೀನ್ ಎಲ್ಲ ಹೇಳಿಬಿಡ್ತಾರೆ. ಅದು ಮನುಷ್ಯನಿಗೆ ಆಗ್ತದೋ ಇಲ್ಲವೋ ಕೇಳುವುದಿಲ್ಲ. ಇದೆಲ್ಲ ಕ್ಯಾಟಲ್ ಫೀಲ್ಡ್ಗಿಂತ ಜಾಸ್ತಿ ಆಗಿದೆ ನಮ್ಮದು ಫೀಲ್ಡ್ಗಳೆಲ್ಲ ವ್ಯವಸ್ಥೆಗಳು. ಎಂಥದ್ದು ತಿನ್ನುವ ಮೂಲಕ ನಮ್ಮಲ್ಲಿ ಎಂಥದ್ದು ಬರೋದಿಲ್ಲ. ಅದನ್ನು ಮಾತ್ರ ತಗೊಂಡ್ರು ಕೇಳುವುದಿಲ್ಲ. ಅದು ಹೇಳಿದ್ದಲ್ಲ, ಸೊಳ್ಳೆ ಓಡಿಸಲಿಕ್ಕೆ ನಾವು ಹಾಕಿದ್ದೇವೆ, ಮತ್ತು ನಾಳಿನಿಂದ ಅವುಗಳು ರೆಡಿಯಾಗಿ ಬಂದಿದ್ದಾವೆ. ನೋಡು, ನೀನು ಸ್ಪ್ರೇ ಮಾಡಿ ನೋಡುವ, ಮತ್ತೆ ನೋಡುವ ಅಂತ. ಅವುಗಳು ರೆಡಿಯಾಗಿದ್ದಾವೆ. ನಮ್ಮ ಯಾವ ಸ್ಪ್ರೇಗಳಿಗೆ ಯಾರು ಬಗ್ಗುವುದೇ ಇಲ್ಲ. ಇವತ್ತು ನಾವು ಸ್ವೀಟಿಗೆ ಅಂತ ಮಾತ್ರ ತಗೊಳ್ತೇವೆ, ಅದು ಬಗ್ಗುವುದಿಲ್ಲ, ನಾವು ಬಗ್ಗುವುದಿಲ್ಲ, ನೋಡುವ ಇನ್ನೊಂದು ತಗೊಳ್ಳುವ. ಹಾಗಾಗಿ ನಮಗೂ ಅದಕ್ಕೂ ಕಾಂಪಿಟೇಷನ್. ಈಗ ನಾವು ಹೆದರಿಕೊಳ್ಳದೇನೆ. ಹಿಂದೆಲ್ಲ ಶುಗರಾ ಅಂತಿದ್ರು, ಈಗ ಅದು ಪ್ರಿಸ್ಟೇಜ್ ಆಗಿದೆ. ಎಂತ ಉಂಟು, ಶುಗರ್ ಉಂಟು, ದೊಡ್ಡ ಜನ ಅಂತ ಅರ್ಥ. ಶುಗರ್ ಉಂಟು ಹೇಳಿದರೆ ದೊಡ್ಡ ಜನ ಅಂತ. ಹಾಗಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಆದ್ದರಿಂದ ಏಕಾದಶಿಯ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡುವಂತಿಲ್ಲ. ಉಪವಾಸ ಎನ್ನುವುದನ್ನು ಕಡ್ಡಾಯವಾಗಿ ನೀರಿಲ್ಲದೆ ಮಾಡಲಿಕ್ಕೆ ಉಂಟು. ಅಟ್ಲೀಸ್ಟ್ ಅಂತ ನಾವು ಕೇಳಿದರೆ, ನಾನು ಹೇಳಿದೆ ಎಲ್ಲಿ ಅಷ್ಟವರ್ಷಾಧಿಕೋ ಎಷ್ಟು ಅಶೀತಿರಿಯದಿ ಪೂರ್ಯತೆ ಅಂತಾರೆ. 8ರ ನಂತರ 80ರವರೆಗೆ ಅಂತ ಹೇಳಿದ್ದಾರೆ. 8ರ ಹುಡುಗಿಯಿಂದ ಹಿಡಿದು 80ರ ಮುದುಕರವರೆಗೆ ಉಪವಾಸ ಮಾಡಲಿಕ್ಕೆ ಬರ್ತದೆ ಅಂತ. ಇವತ್ತು ಸ್ವಲ್ಪ ನಾವು ಸಡಿಲು ಮಾಡುವ, 8ಅನ್ನು ಬಿಟ್ಟು 16ಕ್ಕೆ ತರುವ, ಈಚೆ 15 ವರ್ಷ ಆದವನಿಗೆ ಆಗ್ತದೆ ಅಂತ ಹೇಳುವ, ಆಗ್ತದೆ ಖಂಡಿತ. ಅದರ ಆಚೆಗೆ 80ಅನ್ನು 60ಕ್ಕೆ ತರುವ ಬೇಕಾದ್ರೆ. ನನ್ನಮ್ಮ 70ರ ಆಚೆಗೂ ಮಾಡ್ತಿದ್ಲು, ನನ್ನಪ್ಪ ಸಹ. ಇನ್ನು ನನ್ನದು ಕತೆ ಗೊತ್ತಿಲ್ಲ ಅಷ್ಟರ ಆಗುವಾಗ ಏನಾಗ್ತದೆ ಅಂತ. ಮಾಡಬಾರ್ದು ಅಂತ ನಾನೇನು ಯೋಚನೆ ಮಾಡ್ತಿಲ್ಲ. ಮಾಡಲಿಕ್ಕೆ ನಾವು 2 ಉಪವಾಸವನ್ನು ಮಾಡುವಾಗ 2 ಉಪವಾಸ ಅಂದರೆ 48 ಅವರ್ಸ್ ಆಯ್ತಲ್ಲ. ಇಂದಿನ ದಿವಸ ರಾತ್ರಿ 10 ಗಂಟೆ ನಂತರ ತಿನ್ನುವುದಿಲ್ಲ, ಅಲ್ಲಿ 2 ಗಂಟೆ ಆ್ಯಡ್ ಆಗ್ತದೆ. ಮತ್ತು 3ನೇ ದಿನ ಬೆಳಿಗ್ಗೆ 7 ಗಂಟೆ ಆದರೂ ಹಾಗೆ ಆಗ್ತದೆ, 7-8 ಗಂಟೆ ಆಗ್ತದೆ ಜಬ್ಬು ಮುಚ್ಚಿ ಮುಗಿಯುವಾಗ. ಅಂದರೆ 48 ಕೂಡಿಸು 10 ಗಂಟೆ, ಮಿನಿಮಮ್ 58 ಗಂಟೆ ಖಾಲಿ ಬ್ರೇಕ್ ಇರ್ತದೆ. ಇದರಿಂದ ಏನಾಗ್ತದೆ ಅಂತ ವೈಜ್ಞಾನಿಕವಾಗಿ ಕೆಲವು ಪರೀಕ್ಷೆ ಮಾಡಿ ಹೇಳ್ತಾ ಇದ್ದಾರೆ, ಒಳಗಿರತಕ್ಕಂಥ ವ್ಯತ್ಯಾಸಗಳು ಎಷ್ಟು ಚೆನ್ನಾಗಿ ಆಗ್ತವೆ ಅಂತ. ಈಗ ಮಾಡಿದಾಗೆ ಆಯಿಲಿಂಗ್ ಮೆಷಿನ್ಗಳಿಗೆಲ್ಲ ಹಾಕಿರ್ತಾರೆ, ಬೈಕ್ ಅಂತ ಇಟ್ಕೊಳ್ಳಿ, ಎಣ್ಣೆ ಹಾಕಿ ಓಡ್ತಾ ಇರ್ತವೆ ಆಯಿಲ್ ಹಾಕಿ. ಅದನ್ನು ಒಂದು ಸರ್ತಿ ಟ್ಯಾಂಕಿ ರೀಫಿಲ್ ಮಾಡದಿದ್ದರೆ, ತೆಗೆದು ಓಲ್ಡ್ ಆಯಿಲನ್ನು ತೆಗೆದು ಹೊಸತು ಹಾಕದೇ ಇದ್ದರೆ, ಅದು ಗಾಡಿಯಲ್ಲಿ ಇಂಜಿನ್ನಲ್ಲಿ ಅದರದ್ದು ಕೆಪಾಸಿಟಿ ಕಮ್ಮಿ ಆಗ್ತದೆ, ಹಾಳಾಗ್ತದೆ, ಡ್ಯಾಮೇಜ್ ಬರ್ತದೆ. ಹಾಗೆ ನಮಗೆ 15 ದಿವಸಕ್ಕೊಮ್ಮೆ ಬಾಡಿಯಲ್ಲಿ ಆಗತಕ್ಕ, ಯಾಕೆಂದರೆ ಇದೊಂದು ಬಿನ್ ಇದ್ದಾಗೆ ಹೊಟ್ಟೆ ಅಂದರೆ, ಅದರೊಳಗೆ ಹಾಕ್ತಾ ಇದ್ದೇವೆ ನಾವು. ಇಷ್ಟ ಬಂದದ್ದೆಲ್ಲ ಹಾಕ್ತೇವೆ, ಕೊಟ್ಟದ್ದನ್ನೇ. ಕೆಲವೊಮ್ಮೆ ದಾಕ್ಷಿಣ್ಯಕ್ಕೆಲ್ಲ ಹೆಚ್ಚು ತಿನ್ನಬೇಕಾಗ್ತದೆ. ಇರಲಿ, ನಿಮಗೋಸ್ಕರ ಮಾಡಿಸಿದ್ದೆ ಆಯ್ತು ಒಂದು ಹಾಕ್ಕೊಳ್ತೇವೆ ನಾವು. ಇರಲಿ, ಹೋದಾಗೆಲ್ಲ ಇನ್ನು ಸಿಗುವುದಿಲ್ಲೆಲ್ಲ ಹೇಳಿಕೊಂಡು ಕೆಲವೆಲ್ಲ ಹಾಕ್ಕೊಳ್ತೇವೆ. ಹಾಗಾಗಿ ಈ ಡಸ್ಟ್ಬಿನ್ ಆಗಲಿಕ್ಕೆ ಹೋಗಿ ಒಳಗೊಂದು ಇಷ್ಟು ಕವರೇಜ್ ಉಂಟು, ಅದಕ್ಕೆ ಇಷ್ಟೆಲ್ಲ ಅದು ಕ್ಯಾಲೋರಿಗಳನ್ನೆಲ್ಲ ಬೈಫರ್ಕೇಷನ್ ಮಾಡ್ತದೆ. ಆದರೆ ಎಲ್ಲ ಮಾಡದಿದ್ದಾಗ ಉಳಿತದೆ, ಅದರ ಮೇಲೆ ನಮ್ಮದು ಮತ್ತೆ ಹೊಸದ್ದು ಬೀಳ್ತದೆ. ಇದೊಂದು ಯೋಚನೆ ಮಾಡುವ. ಈಗ ಊಟ ಆಯ್ತಲ್ಲ, ಊಟ ಆಗ್ತಾ ಇರುವಾಗಲೇ ನಾವೊಂದು ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಳ್ಳೋದು ಕೈಯಲ್ಲಿ. ನಾವು ತಿಂದಾಗ ಅದಕ್ಕೆ ಹಾಕೋದು, ಅದಕ್ಕೊಂದು ಎಲೆ ಹಾಕೋದು, ಅದಕ್ಕೂ ಕೆಲಸ ಅದರೊಳಗೆ ಹಾಕೋದು. ಅದು ಒಂದು 5-6 ಗಂಟೆ ಬಿಟ್ಟಾಗ ಏನಾಗ್ತದೆ ನೋಡಿ ಅದರ ಕತೆ. ಗ್ಯಾಸ್ ಫಾರ್ಮೇಷನ್ ಎಷ್ಟೆಲ್ಲ ಬರ್ತದೆ ನೋಡಿ, ಅದರಲ್ಲಿ ಆ್ಯಸಿಡ್ಗಳು ಹೇಗೆ ಆಗ್ತದೆ ನೋಡಿ, ನಮ್ಮ ಬಾಡಿಯಲ್ಲಿ ಹಾಗೆ ಆಗ್ತದೆ. ಅದು ಮರುದಿನ ನೋಡಿ ಅದರಲ್ಲಿ ಏನಾಗ್ತದೆ, 1000 ಗಟ್ಟಲೆ ಹುಳಗಳು ಅಲ್ಲಾಡ್ತವೆ. ನಾವು ಹೊಟ್ಟೆಯಲ್ಲೆಲ್ಲ ಖಾಲಿ ಆಗಬೇಕಲ್ಲ. ಅದಕ್ಕೆ ಕೃಷ್ಣ ಒಂದು ಹೇಳ್ತಾನೆ, ಎಂತ ಬೇಕಾದ್ರೆ ತಿನ್ನು ಮಾರಾಯ, ಮತ್ತೆ ಕೆಲಸ ನನ್ನದು ಅಂತ. ಎಂತ ಮಾಡ್ತಿ ಕೇಳಿದರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾನ್ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನ ಚತುರ್ವಿಧಂ ಅಂತ. ನೀವು ತಿಂದದ್ದು, ಕಡದದ್ದು, ಬಜ್ಜಿದ್ದು, ಗುಜ್ಜಿದ್ದು ಎಂತ ಬೇಕಾದ್ರೆ ಮಾಡಿ ತಿನ್ನಿ. ಈಗ ನಮ್ಮಲ್ಲಿ ಅಡುಗೆ ಕೋಣೆಯಲ್ಲಿ ಕಂಡಾಬಟ್ಟೆ ಮೆಷಿನ್ಸ್ ಉಂಟು, 5 ಪೂಜೆ ದಿನ ಮಾಡಬೇಕಾಗ್ತದೆ ಅಲ್ಲಿ. ಅಷ್ಟು ಯಂತ್ರಗಳು ಎಲ್ಲದಕ್ಕೂ ಉಂಟು. ರೊಟ್ಟಿ ಚಟ್ಟೆ ಮಾಡಲಿಕ್ಕೆ, ಚಪಾತಿ ಉಬ್ಬಿಸಲಿಕ್ಕೆ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಎಲ್ಲ ಸರ್ವಪ್ರಹರಣಾಯುಧ ಆ ಲೆಕ್ಕದಲ್ಲಿ ನೋಡಿದರೆ ಎಲ್ಲ ಉಪಯೋಗಿಸಿಕೊಳ್ಳುತ್ತಾರೆ. ಅಷ್ಟು ಉಪಯೋಗಿಸಿಕೊಂಡು ತಿಂದದ್ದನ್ನು ಕೃಷ್ಣ ಹೇಳ್ತಾನೆ, ನಾನು ಇಬ್ಬರಿದ್ದಾರೆ ನನಗೆ, ಲೆಫ್ಟ್ ಆ್ಯಂಡ್ ರೈಟ್ ಅಂತ, ಪ್ರಾಣಾಪಾನ ಸಮಾಯುಕ್ತ. ನಮ್ಮದೊಂದು ಗ್ರೈಂಡರ್ ಇದ್ದಾಗೆ ಹೊಟ್ಟೆ, ಮೇಲೆ ಒಂದು ಕೆಳಗಿನೊಂದು 2 ಕಲ್ಲುಗಳು. ಬೇಕಾದ್ರೆ ನೀವು ಅದು ಬೀಸುವ ಕಲ್ಲು ಅಂತ ಹೇಳಿಕೊಳ್ಳಿ. ಊಟ ಕೆಳಗೆ ಬಿದ್ದಿದೆ ಮಧ್ಯದಲ್ಲಿ, ಅಡಿಯಲ್ಲಿ ಒಂದು ಕಲ್ಲು, ಮೇಲಿನೊಂದು ಕಲ್ಲು ಗ್ರೈಂಡ್ ಮಾಡ್ತಾ ಇದೆ, ಬೀಸುವ ಕಲ್ಲುಗಳು. ಪ್ರಾಣ ಮತ್ತು ಅಪಾನ ಎನ್ನುವರು ಸೇರಿ ನನಗೆ ಕೆಲಸ ಮಾಡಿಕೊಡ್ತಾರೆ. ಅನ್ನಮಶಿತಂ ತ್ರೇಧಾ ವಿಧೀಯತೆ, ಉಂಡ ಆಹಾರ 3 ಆಗ್ತದೆ. ಎಂತಾಗ್ತದೆ ಮೊದಲಿಗೆ, ಉಂಡ ಆಹಾರದಲ್ಲಿ ಒಳ್ಳೆ ಕತೆ ಇದ್ದರೆ ಅದು ಮನಸ್ಸಿಗೆ ಹೋಗ್ತದೆ, ಮೈಂಡ್ ಬೆಳೀತದೆ, ಬುದ್ಧಿಮಂತನಾಗ್ತಾನೆ. ಅದರಲ್ಲಿ ಸ್ಥೂಲವಾಗಿದ್ದರೆ, ಗಟ್ಟಿಯಾಗಿದ್ದರೆ ಅದರಲ್ಲಿ ಮಾಂಸ ಬೆಳೀತದೆ, ಮೈ ಬರ್ತದೆ. 3ನೇದ್ದು ಹಾಳೆ ಹೆಚ್ಚಿದ್ರೆ ಅದರೇನಾಗ್ತದೆ, ಮಲ ಆಗ್ತದೆ, ಹೊರಗಡೆ ಹೋಗ್ತದೆ. ಯಾರು ಹೆಚ್ಚು ಸರ್ತಿ ಹೋಗ್ತಾರೋ ಅವ್ರು ತಿಂದದ್ದು ಬೇಡ್ತಿದ್ದದ್ದು ಅಂತ ಅರ್ಥ. ಅದೊಂದು ಮಲ ಕಾರ್ಖಾನೆ ಇದ್ದಾಗಿ, ದ ಪ್ರೊಡಕ್ಷನ್ ಸೆಂಟರ್ ಆಗ್ತದೆ.
ಯಾರಿಗೆ ಮೈ ಬರ್ತದೆ ಇಂಥ ಕುರ್ಚಿಯಲ್ಲಿ ಕೈಯಲ್ಲಿ ಮುರಿದು ಕೂತ್ಕೊಳ್ತಾರೆ ಅಂಥವರು ಮಧ್ಯ ಮದ್ದು ತಿಂದದ್ದು ಅಂತ ಅರ್ಥ. ಯಾರು ನಿಜವಾಗಿ ಸ್ಲಿಮ್ ಇರ್ತಾರೆ ಅವರಿಗೆ ಮಂಡೆಗೆ ಹೆಚ್ಚು ಹೋಗ್ತದೆ. ಅಂದರೆ ತಿನ್ನುವ ಪದಾರ್ಥವನ್ನು ಯಾಕೆ ಸಾತ್ವಿಕವಾಗಿ ಒಳ್ಳೆಯದಾಗಿ ಆಗಾಗ ಪ್ರಿಪೇರ್ ಮಾಡಿದ್ದನ್ನು ತಗೊಳ್ಬೇಕೆನ್ನುವುದಕ್ಕೆ ಇದು ಉತ್ತರಗಳು. ಕೆಲವರು ಕೇಳ್ತಾರೆ, ನಾವು ಉಪ್ಪಿನಕಾಯಿ ಒಂದು ಮಾತ್ರ ತಿಂತೇವೆ, ಯಾವಾಗ? ಪಾಯಸದೊಟ್ಟಿಗೆ. ಎಷ್ಟು? 2 ಸೌಟು. ಯಾವಾಗ? ಪಾಯಸ ಅಲ್ಲ, ಉಪ್ಪಿನಕಾಯಿ 2 ಸೌಟು. 1 ಸೌಟು ಪಾಯಸ ತಿನ್ಲಿಕ್ಕೆ 2 ಸೌಟು ಉಪ್ಪಿನಕಾಯಿ ಬೇಕಾದರೆ ಇದೆಂಥ ಗ್ರಾಚಾರ ನೋಡಿ. ಕಟ್ವಂಲ ಲವಣಾತ್ಯುಷ್ಣ ತೀಷ್ಣ ರೂಕ್ಷ ವಿದಾಹಿನಃ. ಯಾರು ಖಾರ ತಿಂತಾರೆ, ಯಾರು ಹುಳಿ ತಿಂತಾರೆ, ಯಾರು ಉಪ್ಪು ತಿಂತಾರೆ, ಇವರೆಲ್ಲ ತಾಮಸರು, ರಾಜಸರು ಅಂತ ಕೃಷ್ಣ ಹೇಳ್ತಾರೆ. ಅತಿಯಾದ ಮಸಾಲೆ, ಖಡಕ್ ಇದೆಲ್ಲ ಬರಬಾರ್ದು ಅಂತ. ಸ್ಟ್ರಾಂಗ್ ಅದೆಲ್ಲ ಬೇಡ ಅಂತ. ಆದಷ್ಟು ಲೈಟಾಗಿ ತಿಂದರೆ ಮನಸ್ಸು ಬೆಳೀತದೆ, ಹಗುರವಾಗಿರ್ತಾನೆ, ಒಳ್ಳೆ ಆರೋಗ್ಯ ಇರ್ತದೆ. ಆರೋಗ್ಯದ ಲಕ್ಷಣ ಇದು ಡಾಕ್ಟ್ರೆಲ್ಲ ಹೇಳೋದಿಲ್ಲ ನಿಮಗೆ, ಯಾಕೆಂದರೆ ಅವರಿಗೆ ಮತ್ತೆ ಸಂಪಾದನೆ ಕಡಿಮೆ ಆಗಿ. ಅವರ ಹತ್ರ ನಾವು ಕೇಳಿದರೆ ಹೇಳ್ತಾರೆ ಡಾಕ್ಟ್ರ್ ಹತ್ರ, ಅಲ್ಲ ಜ್ವರ ಉಂಟಲ್ಲ ಎಂತ ತಿನ್ಬೋದು, ಎಂತ ತಿನ್ನು ತೊಂದರೆ ಇಲ್ಲ. ಅವ್ರು ಹೇಳಿ ತೊಂದರೆ ಇಲ್ಲ ಹೇಳ್ತಾರೆ. ಬಾಣಂತಿಗೆ ನಾನೇ ಕೇಳಿದ್ದುಂಟು, ಬಾಣಂತಿಗೆ ಹೆತ್ತದ್ದಷ್ಟು ಈಗ ತಾನೇ ಅದು. ಹಾಗೆ ಹೇಳ್ತಾರೆ ಇಡ್ಲಿ ಕೊಡಿ, ಅವ್ರು ಹೇಳ್ತಾರೆ ಇಡ್ಲಿ ಕೊಡಿ ಅಂತ. ನಾವು ನಂಜು ಗಿಂಜುಂದೆಲ್ಲ ನಮ್ಮ ಅಮ್ಮ ಹೇಳಿದಲ್ಲ, ನಮ್ಮಮ್ಮ 10-12 ಎತ್ತವಳು ಮನೆಯಲ್ಲಿ, ನಮಗೆಲ್ಲ ಗೊತ್ತುಂಟು. ನಮಗೆ ಎಲ್ಲರ ಬಾಣಂತಿಯ ಕಷಾಯ ಎಲ್ಲ ಅದು ಕಡೆ ಮದ್ದು, ಆನಂತರ ಗಸೆ ಉಂಡೆ ಎಲ್ಲ ನಮಗೆಲ್ಲ ಸಿಕ್ತಿತ್ತು. ನಾವು ಇಬ್ಬರೇ ಹುಡುಗರ ಮನೆಯಲ್ಲಿ ಇದ್ದಲ್ಲ, ನನಗೊಂದು ಪ್ರತ್ಯೇಕ ಡಬ್ಬಿಯಲ್ಲಿ ಬರ್ತದೆ ಕೊನೆಗೆ, ನಿಂಗೆ ಇರಲಿ ಅಂತ. ನನಗೆ 4 ಅಕ್ಕ 4 ತಂಗಿ, ಅವರೆಲ್ಲ ಫ್ಯಾಮಿಲಿ ವಿಷಯ ಎಲ್ಲ ಹೇಳಲಿಲ್ಲ ನಿಮಗೆ. ಹಾಗಾಗಿ ನಮ್ಮ ಮನೆ ತುಂಬ ಫುಲ್ ಇತ್ತು. ಅದನ್ನು ಎಲ್ಲರೂ ಎತ್ತದ್ದು ಕಡೆದದ್ದು ಎಲ್ಲ ನಮಗೆ ಬರ್ತಿತ್ತು. ಅದನ್ನು ಹೇಗೆ ಉಂಟು, ಕಡೆ ಮಧ್ಯೆ ಹೇಗುಂಟು, ಕೊಡಿ ಮಧ್ಯೆ ಹೇಗುಂಟು ಎಲ್ಲ ಗೊತ್ತಿತ್ತು ನಮಗೆ. ಎಲ್ಲವನ್ನು ನಾವು ತಿಂದಿದ್ದೇವೆ, ಹೆತ್ತದ್ದಂತೂ ಮಾಡಲಿಲ್ಲ ಅಷ್ಟೇ. ಯಾಕೆ ಅದು ಆಫ್ಟರ್, ಇಲ್ಲಿ ಬಿಫೋರ್. ಹಾಗಾಗಿ ನಾವು ಅಂದರೆ ಅಷ್ಟು ಚಂದ ಮಾಡಿ, ಅಂದರೆ ನಾರ್ಮಲ್ ಡೆಲಿವರಿ ಆಗುವ ಹಾಗೆ ಆ ಮದ್ದುಗಳಲ್ಲಿ ಲಕ್ಷಣ. ಅಂದರೆ ಹೆಂಗಸರಿಗೆ ನಾನು ಹೇಳಿದ್ದೆ, ಕೇವಲ ಗಂಡಸರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಪ್ರತಿಯೊಬ್ಬರೂ ಉಪವಾಸ ಮಾಡಲಿಕ್ಕೆ ಬರುವ ಹಾಗೆ, ಹುಡುಗಿಯರಾಗಲಿ, ಮಕ್ಕಳಾಗಲಿ, ಮುದುಕಿಯರಾಗಲಿ, ಖಾಲಿ ಋಷಿ ಪಂಚಮಿ ಆದ ನಂತರ ಮಾತ್ರ ಮಾಡೋದಲ್ಲ. ಹಾಗೆ ಹೇಳಲಿಕ್ಕೆ ಕೂತ್ರೆ ಅಲ್ಲ ಮಾಡೋದು, ಹೇಳೋದಾಗೆ ಕೆಲವರು ನೀವೆಲ್ಲ ಕೊನೆಗೆ ಮಾಡಿ, ರಿಟೈರ್ಡ್ ಆದ ನಂತರ ಉಪವಾಸ ಮಾಡಿದರೆ ಆಯ್ತು. ಎಂತ ಕರ್ಮಕ್ಕೆ ರಿಟೈರ್ಡ್ ಆದ ನಂತರ ಮಾಡೋದು? ಆಗ ನಿಜವಾಗಿ ಡಯಟ್ ತಿನ್ನಲಿಕ್ಕೆ ಬರುವುದೇ ಇಲ್ಲ, ತಿಂದರೆ ತಲೆ ತಿರುಗಿ ಬೀಳ್ತದೆ, ತಿನ್ನದಿದ್ದರೆ ಅಲ್ಲ ಆಗ. ಹಾಗೆ ಅಲ್ವೇ ಅಲ್ಲ. ಅದರಿಂದ ಮೊದಲೇ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಹೇಳಿದ. ನಾವು ಮೊದಲಿಗೆ ತಿನ್ನುವಾಗಲೇ ಉಪವಾಸ ಎಲ್ಲ ಇಟ್ಕೊಂಡು ದಿನ ಉಪವಾಸ ಮಾಡೋದು ಬೇಡ. ಕೆಲವರಿಗೆ ಅದೆಲ್ಲ ಉಪದ್ರ ಉಂಟು, ಯಾರು ಹೇಳಲಿಲ್ಲ. ದಿನ ಚೆನ್ನಾಗಿ ತಿನ್ನಿ, ಒಳ್ಳೆ ತಿನ್ನಿ. ಮಧ್ಯಾಹ್ನ ಊಟ ಭಾರಿ ಗೌಜಿಯೇ ಇರಲಿ, ಗಡದ್ದೇ ಇರಲಿ, ಲಾಂಗ್ ಪೀರಿಯಡ್ ತಿನ್ನಿ. ಕಚ್ಚುವುದನ್ನು ಚೆನ್ನಾಗಿ ಕಚ್ಚಿ ತಿನ್ನಿ. ಅಂದರೆ 15 ದಿವಸಕ್ಕೆ ಏಕಾದಶಿಗೆ ಪ್ರಿಪೇರ್ ಆಗಲಿಕ್ಕೆ ಹೇಳೋದು. ಇನ್ನೊಂದು ಪ್ರಿಪೇರ್ ಆಗಲಿಕ್ಕೆ ಹೇಳ್ತಾರೆ, ತುಂಬ ಸುಖ ಸಿಕ್ತು. ಅಂದರೆ ನಮ್ಮಲ್ಲಿ ಮಾತ್ರ ಇರುವುದಿಲ್ಲ, ಎಲ್ಲರಿಗೂ ಕೊಡೋದಿಲ್ಲ ಅವರೆಲ್ಲ. ಗೋಧಿ ಪಾಯಸ ತುಪ್ಪಾಭ್ಯಾಮ್ ದಶಮಿ ಏನು ಸೇವಿತೆ ಏಕಾದಶಿ ಮಹಾಮಾರಿ ತನ್ನ ರಂಗಿಂಗರಿಷ್ಯತಿ ಅಂತ ನಮಗೆಲ್ಲ ಪಾಠ. ದಶಮಿ ದಿವಸ ಗೋಧಿಯ ಪಾಯಸ ತಿನ್ನಬೇಕು ಅಂತ. ಕಡಿದು ಗೋಧಿ ತುಂಡಾದದ್ದು, ಅದನ್ನು ತೆಂಗಿನ ಹಾಲು ಹಾಕಿ ಚಂದ ಮಾಡಿ ಬೆಲ್ಲದಲ್ಲಿ ಬೇಯಿಸಿ ತಿನ್ನುವಂಥದ್ದು. ಅದಕ್ಕೆ ತುಪ್ಪ ಹಾಕೊಳ್ಬೇಕು ಬೇಕಾದಷ್ಟು, ದನದ್ದು ಮತ್ತು ತುಪ್ಪ ನಮ್ಮದು ಹೇಳಬೇಕಾಗ್ತದೆ. ಯಾಕೆ ಕೆಲವರು ಇದಕ್ಕೆ ತುಪ್ಪ ಮಾರ್ತಾ ಇದ್ದಾರೆ, ದನದ್ದು ತೆಗೆದಿದ್ದಾರೆ. ಮೊನ್ನೆ ಮೈಸೂರಲ್ಲಿ ನನ್ನಿನಿದ್ದ ತುಪ್ಪ ಇತ್ತಲ್ಲ, ಅದು ದನದ ತುಪ್ಪ ಅಂತ ಬರೆದಿತ್ತು, ಈಗ ದನದ ತೆಗೆದಿದ್ದಾರೆ. ಮತ್ತು ನೀವೆಲ್ಲ ಕೇಳಿದ್ರಿ ಯಾರದ್ದು ಅಂತ ಪರೀಕ್ಷೆ ಹೋಗಿ ಕೋರ್ಟಲ್ಲಿ ಬಂದು ಮತ್ತೆ ಫೈನ್ ಕಟ್ಟಲಿಕ್ಕೆ ಬಂದರೆ ಅಂತೇಳಿ ತೆಗೆದು ಬಿಡಿ. ತುಪ್ಪ ಬೇಕಾದ್ರೆ ತೊಗೊಂಡು ಯಾವುದದ್ದು ಅಂತ ಕೇಳಲಿಕ್ಕೆ ಹೋಗಬೇಡ. ಅದನ್ನು ದನದ ತುಪ್ಪ ತಗೊಂಡ್ರೆ ಒಳ್ಳೆ ರೀತಿಯಿಂದ, ಅಂದರೆ ಅದು ಲೈಟಾಗಿ ನಮ್ಮಲ್ಲಿ ಡೈಜೆಸ್ಟ್ ಆಗ್ತದೆ, ಅದರ ಪವರ್ ಜಾಸ್ತಿ ಉಳಿತದೆ. ಅದರಿಂದ ಏಕಾದಶಿ ಆರಾಮವಾಗಿ ಉಪವಾಸ ಮಾಡಲಿಕ್ಕೆ ಬರ್ತದೆ. ಇಟ್ಸ್ ಟ್ರಿಕ್ಸ್. ಡಾಕ್ಟ್ರದ್ದು ಕೇಳಿದರೆ ಹೇಳ್ತಾರೆ, ಆದಷ್ಟು ಕುಂಬಳಕಾಯಿ ಹಲ್ವವನ್ನು ಉಪಯೋಗಿಸಿ ಅಂತ ಹೇಳ್ತಾರೆ. ಅದಕ್ಕೆ ಕೂಷ್ಮಾಂಡ ಹಲ್ವಾ, ಸಾರಿ, ಅದು ಬೆಲ್ಲದಲ್ಲಿ ಮಾಡು, ತುಪ್ಪದಲ್ಲಿ ಮಾಡುವಂಥದ್ದು. ಅಂದರೆ ಒಳಗೆ ನಮ್ಮಲ್ಲಿ ರಸ ಅದರದ್ದು ಪಕ್ವತೆ ಉಳಿತದೆ ಅಂತ. ಇದೆಲ್ಲ ನಾನು ಟ್ರಿಕ್ಸ್ ಹೇಳಿಕೊಡೋದು. ಉಪವಾಸ ಮಾಡಲಿಕ್ಕೆ ಆಗ್ತದೆ, ಮಾಡಬೇಕು ಅಂತ ಹೇಳಲಿಕ್ಕೆ, ಎಂತ ಆಗ್ಬೋದು, ಎಂತ ತಿನ್ನಬಹುದು ಅಂತ. ಹಾಗೆ ಮಾಡಿದರೆ ದ್ವಾದಶಿ ದಿವಸವೇ ಪಕ್ಕ ಊಟ ಮಾಡಬೇಕು ಅಂತ ಕಾಣೋದಿಲ್ಲ, ಸ್ಟ್ರಾಂಗ್ ಇರ್ತದೆ ಬಾಡಿ. ಗೆಣಸು ಆಗ್ತದೆ, ಸ್ವೀಟ್ ಪೊಟ್ಯಾಟೊ, ಅದು ಕೆಲವರಿಗೆ ಅನುಕೂಲಕ್ಕೆ ಕೊಡ್ತದೆ. ಮತ್ತು ಜೀರಿಗೆ ಆಗ್ತದೆ ಕೆಲವರಿಗೆ, ಜೀರಿಗೆ ಒಟ್ಟಿಗೆ ಬೆಲ್ಲದ ಉಂಡೆ ಮಾಡಿ ಕೊಡ್ತಾರೆ. ಹೀಗೆಲ್ಲ ದಶಮಿ ದಿವಸ ಚಂದವಾಗಿ ನೀವು, ದಶಮಿ ಮಾತ್ರ ಅಲ್ಲ, ಡೈಲಿ ಇಂಥ ಪ್ರೊಸೆಸ್ ಇದ್ದರೆ ಏಕಾದಶಿ ಅಂತ ಮಾಡೋದು. ನಾವು ಒಂದಕ್ಕೋಸ್ಕರ ಮಾತ್ರ ರೆಡಿ ಆದರೆ. ಮತ್ತು ಇನ್ನೊಂದು 2 ಉಪಾಯ ಉಂಟು. ಏಕಾದಶಿ ದಿವಸ ಮಾತಾಡಬಾರ್ದು, ಮೌನ. ನಾನು ಇವತ್ತು ಯಾವಾಗಲೂ ಮೌನ. ಏಕಾದಶಿ ಸುಮಾರು ವರ್ಷದಿಂದ ನಾನು ಮಾತಾಡೋದಿಲ್ಲ, ಫೋನ್ ಬಿಡಿ, ಯಾರ ಹತ್ರ ಬಿಡಿ, ಏಕಾದಶಿ ಮೌನ. ಏಕಾದಶಿ ಮೌನ ಮಾಡಿದರೆ ಬಾಯಾರಿಕೆ ಆಗೋದಿಲ್ಲ, ಆರಾಮ. ತೊಂದರೆ ಕೊಡೋದು ಬಾಯಾರಿಕೆ ಮಾತ್ರ. ಮತ್ತು ಏಕಾದಶಿ ನಡಿಬಾರ್ದು, ಮಾತಾಡಬಾರ್ದು, ನಡಿಬಾರ್ದು, ಕೆಲಸ ಎಂತೂ ಮಾಡಲಿಕ್ಕೆ ಇಲ್ಲ, ಆಗ ಆರಾಮಿರ್ತಾರೆ. ಈಗ 2 ಉಪಾಯಗಳು ಇವೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ. ಇವರು ಹೇಳಿದಾಗೆ ಕೆಲಸಕ್ಕೆ ಹೋದ ಹೇಳಿದೆ, ಅವತ್ತು ರಜೆ ಹಾಕಿಂದ ನಾನು ಒಳ್ಳೆ ಕಿವಿ ಮಾತನ್ನು ಹೇಳ್ತೇನೆ, ಹೆದರಿಕೆ ಇಲ್ಲ.
ತಿಂಗಳಿಗೆ 2 ರಜೆ ಧರ್ಮಕ್ಕೆ ಸಿಗುವುದಿಲ್ಲ ಮಾರೆ. ದೊಡ್ಡ ಮೊತ್ತದ ಒಂದು ಧರ್ಮವನ್ನು ಮಾಡುವುದಾದ್ರೆ ಅದು ಗೊತ್ತಾಯ್ತು. ನಾನು ಹಾಗೆ ಹೇಳಿದ್ದಲ್ಲ, ಕೆಲಸಕ್ಕೆ ರಜೆ ಹಾಕುವ. ನೋಡಿ ಶತಂ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮನೆ ಉಂಟು. ಶತಂ ವಿಹಾಯ ಭೋಕ್ತವ್ಯಂ ಅಂತ. ಊಟ ಮಾಡುವುದಂತಾದ್ರೆ 100 ಸಮಸ್ಯೆ ಇದ್ರು ಬದಿಗಿಡಿ ಅಂತ ಹೇಳಿದ್ದಾರೆ ಅವರು. ನಮಗೆ ನಮ್ಮ ಊಟ ಮುಖ್ಯ. ನಾವು ಬದುಕಬೇಕಲ್ಲ, ಚೆನ್ನಾಗಿರಬೇಕಲ್ಲ. ಹಾಗಾಗಿ ನಾವು ಕೆಲಸದ ಒತ್ತಡ ಹೇಳಿಕೊಂಡ್ರೆ ಎಲ್ಲರಿಗೂ ಅದೇ ಆಗ್ತದೆ ಕೊನೆಗೆ. ಅದಕ್ಕೆ ಚಂದ ಮಾಡಿ ಒಳ್ಳೆ ರೀತಿಯಿಂದ ನಾವು ಊಟ ಮಾಡಬೇಕಾದ್ರೆ ಒಳ್ಳೆ ರೀತಿಯಿಂದ ನಾವು ಪ್ರಿಪೇರ್ ಆಗಬೇಕು. ಅದಕ್ಕೆ ಮೊದಲಿಗೆ ಒಬ್ಬ ಹೇಳಿದ್ದಂತೆ, ಎಂತ ಮಾರೆ ನನಗೆ ಕೆಲಸ ದೇವರು ಕೊಟ್ಟ, ಸಾಯಲಿಕ್ಕೆ ಆಚೀಚೆ ಓಡಾಡ್ತಾ ಇರಬೇಕು ದಿನನಿತ್ಯ. ಅವೇನು ಗೊತ್ತಲ್ಲ, ದೇವರ ಹತ್ರ ದಿನ ಧರ್ಮಕ್ಕೆ ಬೇಡುದು. ದೇವರ ದಮ್ಮಯ ದುಡ್ಡು ಚೆನ್ನಾಗಿ ಕೈಯಲ್ಲಿ ಓಡಬೇಕು. ಮತ್ತು ನಾನು ಎಲ್ಲ ಕಡೆ ಹೋಗ್ತಾ ಇರುವಾಗಿರಬೇಕು. ಅಂದರೆ ಅವನು ಎಲ್ಲ ಕಡೆ ಓಡಬೇಕಂತೆ ಪುರುಷೋತ್ತಲ್ಲಿ, ಒಳ್ಳೆ ದುಡ್ಡು ಓಡಬೇಕಂತೆ. ತದಾಸು ದೇವರಂದಿದ್ದಾನೆ. ಅವನು ಕಂಡಕ್ಟರ್ ಆಗಿಬಿಟ್ಟ, ನಿಲ್ಲುವುದೇ ಇಲ್ಲ, ನಾನ್ ಸ್ಟಾಪ್ ವಾಕಿಂಗ್. ಮತ್ತೆ ಜನ ದುಡ್ಡು ಹೊಡಿತಾನೇ ಇದ್ದಾನೆ, ತೆಗಿತಾನೆ ಇದ್ದಾನೆ. ಈಗ ನನಗೆ ಬೇಡ ಹೇಳಿದರೆ ಅವನು ಕೇಳಿಕೊಂಡದ ಹಾಗೆ, ಅದು ನಿಮಗೆ ವೃತ್ತಿ ಇಷ್ಟ ಉಂಟಾ ಹಾಗೆ ನೀವು ಸೇರಿ ಇರ್ತೀರಿ. ಇದನ್ನು ಇಟ್ಟುಕೊಂಡು ಇದಕ್ಕೆ ಸರಿಯಾಗಿ ವೃತ್ತಿಯನ್ನು ಸೇರಿಸಿಕೊಡಬೇಕು. ನಾನು ಆಗುವುದಿಲ್ಲ ಹೇಳಿದರೆ ಡಾಕ್ಟರ್ ಆಗಿ ಬಂದ ನಂತರ ಹೆಣ ನೋಡಿದರೆ ನನಗೆ ಹೆದರಿಕೆ ಆಗ್ತದೆ, ಅದು ಭೂತದಾಗೆ ಆಗ್ತದೆ. ಮತ್ತೆ ಅವನು ಕಲ್ತದ್ದು ಯಾಕೆ, ಬಂದದ್ದು ಯಾಕೆ, ಅದೆಲ್ಲ ಇರ್ತದೆ, ಗೊತ್ತಿರ್ತದೆ ಅವನಿಗೆ. ಪ್ರತಿಯೊಬ್ಬನು ಯೋಚನೆ ಮಾಡಲೇಬೇಕು. ಅವನು ಹೋಗಿ ಪೊಲೀಸ್ ಇದ್ದಾನೆ, ನಾನು ಪೊಲೀಸ್ ಆಗಬಾರ್ದಿತ್ತು, ಕಳ್ಳದು ಸಿಗುವುದೇ ಇಲ್ಲ ಕೈಗೆ, ಮತ್ತೆ ಇನ್ನೆಂಥ ಕರ್ಮಕ್ಕೆ ಆಗುದು. ಅದು ಮೊದಲು ಗೊತ್ತಿರ್ತದೆ ಅವನಿಗೆ ಎಷ್ಟು ಕಷ್ಟ ಇದೆ, ಹೇಗೆ ಓಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿದಿರ್ತಾರೆ. ಬೇಲಿ ಹಾರುವುದನ್ನಾಗಲಿ ಅಥವಾ ಮುಳ್ಳು ಬೇಲಿ ಬೀಳುವುದನ್ನಾಗಲಿ ಎಲ್ಲ ಹೇಳಿಕೊಟ್ಟಿರ್ತಾರೆ. ಈಗ ಮೊದಲಿಗೆ ಹೋಗಿ ದೂಡುವುದಲ್ಲ ಅವನನ್ನು ಏನು ಮಾಡೋದು. ಎಷ್ಟೋ ಸಮಯದಿಂದ ಪ್ರಿಪೇರ್ ಆಗಿರೋದು. ಟೀಚಿಂಗು ಹಾಗೆ, ನಾವು TCH ಮಾಡುವಾಗ B.Ed ಮಾಡುವಾಗ ಎಲ್ಲ ಕಲಿಸ್ಲಿಕ್ಕೆಲ್ಲ ಹೇಳಿಕೊಡ್ತಾರೆ. ಮತ್ತೆ ಒಮ್ಮೆ ಸರ್ತಿ ಮಕ್ಕಳನ್ನು ನೋಡಿಕೊಂಡು ಶಾಲೆ ಹೋಗಿ ಕೂತ್ಕೊಂಡು ಎಲ್ಲ ಈ ಭೂತಗಳ ಒಟ್ಟಿಗೆ ನಾನು ಕುಣಿಬೇಕಾ, ಅದು ನಾವು ಅವನು ಭೂತ ಆಗಬೇಕಾಗ, ನಾವು ವೇಷ ಆಗಬೇಕಾಗ. ಹಾಗಾಗಿ ಯಾವುದರ ಮೇಲೆ ನಮಗೆ ಆಸಕ್ತಿ ಉಂಟೋ ಇಲ್ಲವೋ ಅಂತ ಹೇಳಿ ನಾನು ವೃತ್ತಿ ಮಾಡಿ, ಊಟ ಉಂಟು ಅಂತ ಲೆಕ್ಕ ಇಟ್ಟುಕೊಂಡೇ ವೃತ್ತಿಯನ್ನು ಸಿಕ್ಕಿಸ್ಲಿಕ್ಕೆ, ಅಬ್ಸೆಂಟ್ ಮಾಡಿಕೊಳ್ಳಿಕ್ಕೆ ಇಲ್ಲ. ಹೀಗೆ ಭಾಳ ಚಂದವಾಗಿ ಏಕಾದಶಿಯ ಬಗ್ಗೆ ನಿಮಗೆ ಉಪವಾಸ ಮಾಡುವುದಕ್ಕೆ ಇನ್ನೊಂದು ಆಪ್ಷನ್ ಹೇಳುತ್ತೇನೆ, ಲಾಸ್ಟ್ ಒನ್. ಒಂದೊಮ್ಮೆ ಇಂಥ ಕಡುವು ಬೇಸಿಗೆಯಲ್ಲಿ ಆಗದೇ ಹೋಗುವ ಸಂದರ್ಭ ಬರ್ತದೆ ಅಂತ ಆದರೆ ಅವ್ರು ಹೇಳ್ತಾರೆ ಅಸಕೃತ್ ಜಲಪಾನಾಚ್ಚ ಅಂತ. ಸಕೃತ್ ತಾಂಬೂಲ ಭಕ್ಷಣ ಏಕಾದಶಿ ವಿನಶ್ಯೇತ. ಒಂದು ಸರ್ತಿ ನೀರು ಕುಡಿಬೋದು. ಅಶಿತಾ ನಶಿತಾ ಯಸ್ಮಾತ್ ಆಪೋ ವಿದ್ವದ್ದಿರೀರಿತ. ಒಂದು ಸರ್ತಿ ಅಂದರೆ ಹೀಗೆ ತಗೊಂಡು ಲೋಟ ಕೆಳಗಿಡುವವರೆಗೆ ಅಂತ ಅರ್ಥ ಒಂದು ಲೆಕ್ಕದಲ್ಲಿ. ಬೇಕಾದ್ರೆ ತಂಬಿಗೆಲ್ಲ ಹಾಕ್ಕೊಂಡು ಒನ್ ಟೈಮ್, ಆ ನಂತರ ಮತ್ತೆ ಕುಡಿಲಿಕ್ಕಿಲ್ಲ. ಇಡೀ ದಿನದಲ್ಲಿ ಒಂದು ಸರ್ತಿ ಯಾವಾಗಾದರೂ ನೀರು ಮಾತ್ರ ಕುಡಿದು ಮುಂದುವರಿಸ್ಬೋದು. ನೀರು ಮಾತ್ರ, ಮತ್ತೆ ಅದು ಪಾನಕ ಅಲ್ಲ. 2 ಲೋಟ ಕುಡಿಬೋದು, ಒಂದು ತಂಬಿಗೆ ಕುಡಿಬೋದು. 2 ಲೀಟರ್ ನೀವು 5 ಲೀಟರ್ದು ಕುಡಿ, ನನಗೇನು ಡಾಕ್ಟರ್ ಒಪ್ಪಿದ್ರೆ ಕುಡಿ, ಸಮಸ್ಯೆ ಅಲ್ಲ. ಅಂಗಡಿಯಲ್ಲಿ ಸಿಗ್ತದೆ, 1 ಆತಂದ್ರೆ 2 ಆತಂದ್ರೆ 5 ಲೀಟರ್ದು ಸಿಗ್ತದೆ. ಆ ವಿಷಯ ಅಲ್ಲ. ನಾನು ಅದನ್ನು ಪ್ರಿಫರ್ ಮಾಡೋದಿಲ್ಲ. ಶಾಸ್ತ್ರ ಹೇಳಿದೆ ಅಂತ ಹೇಳಿದ್ ನಾನು. ಒಂದು ಸರ್ತಿ ನೀರು ಕುಡಿಯುವುದಕ್ಕೆ ಉಪವಾಸ ಅಂತಲೇ ಲಕ್ಷಣವನ್ನು ಹೇಳಿ ಬಿಟ್ಟಿದೆ. ಅದಕ್ಕೊಂದು ದೊಡ್ಡ ಕಥೆ ಇದೆ. ಯಾಕೆಂದರೆ ಅವನ ಅಂಬರೀಷನ ಕಥೆಯಲ್ಲಿ ಹಾಗೆ ಬರ್ತದೆ. ಅವನು ನೀರು ಕುಡ್ದ, ದ್ವಾದಶಿ ಮೀರುವ ಮುಂಚೆ ಅಂತ ನೀರು ಕುಡ್ದ, ದೊಡ್ಡ ಗಲಾಟೆ ಆಗಿದೆ. ಅದು ದುರ್ವಾಸರ ಕಥೆ ಬಿಡಿ. ಆದ್ದರಿಂದ ಒಂದು ಸರ್ತಿ ನೀರು ಕುಡಿಲಿಕ್ಕೆ ಎಷ್ಟು ಕುಡಿಬೋದು ಅಂತ 2 ಲೀಟರ್ ಅಷ್ಟೆಲ್ಲ ಕುಡಿಲಿಕ್ಕೆ ಆಗುವುದಿಲ್ಲ. ಮತ್ತು ನೀರು ಖಾಲಿ ಕುಡಿದುಕೊಂಡು ಉಪವಾಸ ಮಾಡಲಿಕ್ಕೂ ನಾನು ಹೇಳುವುದಿಲ್ಲ. ಅದು ಗುಳುಗುಳಾಗ್ತದೆ ಹೊಟ್ಟೆಯಲ್ಲಿ, ಪ್ರಯೋಜನ ಆಗುವುದಿಲ್ಲ ಹೆಚ್ಚು. ಆದರೆ ಎಂಥದ್ದು ಕೆಲವೊಮ್ಮೆ ಕಷ್ಟದ ಪರಿಸ್ಥಿತಿಯಲ್ಲಿ ಮಾಡಬಹುದು, ಮಾಡಬಾರ್ದಲ್ಲ. ಮತ್ತು ಜ್ವರ ಇದ್ದರೆ ಆಗ್ತದ, ಅಥವಾ ಫೀಡಿಂಗ್ ಇದ್ದರೆ ಬಾಣಂತಿಯರಲ್ಲಿದ್ದರೆ ಆಗ್ತದೆ. ಅದು ಅವರ ಕೆಪಾಸಿಟಿ ಮೇಲೆ ಉಂಟು. ಆಗಿದೆ, ಆಗ್ತದೆ, ಎರಡೂ ಸರಿ. ಹೆಂಗಸರಲ್ಲಿ ಹೆತ್ತವರಿಗೂ ಆಗ್ತದೆ, ಗರ್ಭಿಣಿಯವರಿಗೂ ಆಗ್ತದೆ. ಆದರೆ ವೈದ್ಯರೆಲ್ಲ ಹೆಚ್ಚು ಹೇಳುವುದಿಲ್ಲ. ನೋಡಿಕೊಳ್ಳಿಕೊಂಡು ಅವರ ಅಭ್ಯಾಸ ನೋಡಿಕೊಳ್ಳಿಕೊಂಡು ಒಮ್ಮೆಲೆ ಶುರು ಮಾಡೋದಲ್ಲ. ಮತ್ತು ಮಕ್ಕಳಲ್ಲಿಯೂ ಹಾಗೆ 8-12 ವರ್ಷದ ನಂತರ ಪೂರ್ತಿ ಉಪವಾಸ ಮಾಡಿಕೊಂಡು ಇರಲಿಕ್ಕೇನು ಸಮಸ್ಯೆ ಬರುವುದೇ ಇಲ್ಲ. ಹಂತವಾಗಿಯೂ ಅಲ್ಲ. ಮತ್ತೆ ಈಗ ಸ್ವಲ್ಪ ತಿಂದು ನೋಡಿ, ಮತ್ತು ಸ್ವಲ್ಪ 5 ಚಪಾತಿಯಿಂದ 4ಕ್ಕೆ ತನ್ನಿ, ಅಲ್ಲಿಂದ 3 ಹಾಗೇನಲ್ಲ. ರೆಡಿಯಾಗಿ ಬಿಟ್ಟರೆ ಮಳೆಗಾಲದಲ್ಲಿ ಶುರು ಮಾಡಿ, ತಂಪು ಹವೆ ಇರ್ತದೆ, ಹಾಗೇನು ಸಮಸ್ಯೆ ಬರುವುದಿಲ್ಲ. ಮತ್ತು ನನ್ನ ಸಮಯ ಆಗಿದೆ, ಹಾಗಾಗಿ ಮಾತು ಮುಗಿಸ್ತೇನೆ. ಮತ್ತು ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣ.